ಈ ದಿನದ ಕಾರ್ಯಕ್ರಮ ಧನಾಕರ್ಷಣೆ. ಈ ಕಾರ್ಯಕ್ರಮನ ನಡೆಸ್ಕೊಡೋಕ್ಕೆ ಅವಕಾಶ ಕೊಟ್ಟಿರುವಂಥ ಗೌರಿ ಪ್ರಸಾದ್ ಸರ್ ಮತ್ತು ಅವರ ಸಿಬ್ಬಂದಿ ಬದ್ರಿನಾಥ್ ಸರ್, ಶಂಕರ್ ಸರ್, ಎಲ್ರಿಗೂ ತುಂಬ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಹೆಗಲು ಕೊಟ್ಟು ನಿಂತಿರುವಂಥ ಸಾವಿತ್ರಿಬಾಯಿ ಫುಲೆ, ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಮಹಿಳಾ ಜಾಗೃತಿ ಸಂಘದ ಅಧ್ಯಕ್ಷರಾಗಿರುವಂಥ ರತ್ನ ಮೇಡಮ್ ಅವರಿಗೂ ಸ್ವಾಗತ ಸುಸ್ವಾಗತ. ಮತ್ತು ನಮ್ಮಿಬ್ಬರಿಗೂ ಡಿವೈನ್ ಲಿಬರೇಷನ್ ಹಬ್ ಹಾಗೂ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಮಹಿಳಾ ಜಾಗೃತಿ ಸಂಘ ನಡೆಸ್ತಾ ಇರೋ ನಾನು ಮತ್ತು ರತ್ನ ಮೇಡಮ್ ಇಬ್ಬರಿಗೂ ಪ್ರೋತ್ಸಾಹ ಕೊಡ್ತಾ ಇರೋ ವೆಂಕಟೇಶ್ ಸರ್ ಅವರಿಗೂ ಸ್ವಾಗತ ಸುಸ್ವಾಗತ. ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಕಾಣದ ಕೈ ಥರ ಕೆಲಸ ಮಾಡ್ತಾ ಇರೋವಂಥ HRS ಪ್ರಕಾಶ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಮತ್ತು ಹಿಂದಿನ ಕಾರ್ಯಾಗಾರಕ್ಕೆ ಅಂಜು ಮೇಡಮ್ ಬಂದಿದ್ದಾರೆ. ಇವರು ಧನ್ವಂತರಿ ಲೋಕಸಿರಿ ಬಯೋಟೆಕ್ ಲಿಮಿಟೆಡ್ ಅಂತ ಒಂದು ಆಯುರ್ವೇದ ಕಂಪನಿ ಇದೆ. ಅದರ ಒಂದು ಮುಖ್ಯ ನಿರ್ವಾಹಕರಾಗಿ ರೆಪ್ರೆಸೆಂಟೇಟಿವ್ ಆಗಿ ಇವತ್ತಿನ ಸಭೆಗೆ ಆಗಮಿಸಿದ್ದಾರೆ. ಸೊ ಹುಷಾರಿ ಅಂಜು ಮೇಡಮ್ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಸೊ ಇಂದಿನ ಕಾರ್ಯಾಗಾರ ನಾವು ಧ್ಯಾನದ ಮೂಲಕ ಆರಂಭ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಮೊದಲಿಗೆ ಒಂದು ಸಣ್ಣ ಕಿರು ಪರಿಚಯ, ಧ್ಯಾನ ಅಂದರೆ ಏನು, ನಾವು ಧ್ಯಾನ ಯಾಕೆ ಮಾಡಬೇಕು. ಸೊ ಈಗ ತಾನೇ ವೆಂಕಟೇಶ್ ಸರ್ ಹೇಳಿದ್ರು, ಮನೆಯಲ್ಲೇ ಇದ್ರೆ ಕೈಕಾಲು ನೋವುತ್ತೆ, ಓಕೆ, ಸೊಂಟ ನೋವುತ್ತೆ, ಬೆನ್ನು ನೋವುತ್ತೆ, ಸೊ ಹಲವಾರು ಯೋಚನೆಗಳು ತಲೆಗೆ ಬರ್ತಾನೆ ಇರುತ್ತೆ. ಸೊ ನಾವು ಅದನ್ನ ಕಟ್ ಮಾಡೋಕ್ಕಾಗಲ್ಲ ಅಥವಾ ಎಲ್ಲೋ ಒಂದು ಡಬ್ಬಕ್ಕೆ ಹಾಕಿ ಮುಚ್ಚಿಡಕ್ಕಾಗಲ್ಲ, ಹೌದಾ? ಮನಸ್ಸಲ್ಲಿ ಬರುವಂತ ಆಲೋಚನೆಗಳನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ದೇಹಕ್ಕೆ ನಾವು ಹಲವಾರು ರೀತಿ ಎಕ್ಸಸೈಸು ಮತ್ತೆ ಆಕ್ಟಿವಿಟೀಸ್ ಏನೋ ಒಂದು ಕೆಲಸ ಅಂತ ನಾವು ಮಾಡ್ತೀವಲ್ವಾ. ಸೊ ಈಗ ಡಾಕ್ಟರ್ ನಮ್ಗೆ ಹೇಳ್ತಾರೆ, ದೇಹದಲ್ಲಿ ಏನೇ ಪ್ರಾಬ್ಲಮ್ ಇದ್ರು ವಾಕಿಂಗ್ ಹೋಗಿ ಅಥವಾ ಎಕ್ಸಸೈಸ್ ಮಾಡಿ, ಈ ತರ ಏನೋ ಒಂದು ಸಜೆಷನ್ ಕೊಡ್ತಾರೆ, ಔಷಧಿ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಹೌದಲ್ವಾ? ಆದ್ರೆ ಮನಸ್ಸಿಗೆ ಏನಾದರೂ ನಮ್ಗೆ ತೊಂದರೆ ಉಂಟಾದಾಗ, ಏನೋ ಬೇಜಾರಾಗ್ತಾ ಇದೆ, ನೋವಾಗ್ತಾ ಇದೆ, ದುಃಖ ಆಗ್ತಾ ಇದೆ ಅಲ್ವಾ, ನಮ್ಮ ಮನಸ್ಸಿಗೆ ಏನೋ ಭಾರ ಅನ್ನಿಸ್ತಾ ಇದೆ, ಈ ತರ ಎಲ್ಲ ನಮ್ಗೆ ಭಾವನೆಗಳು ಬಂದಾಗ ಅದನ್ನ ಹೇಳ್ಕೊಳಕ್ಕೆ ವ್ಯಕ್ತಪಡಿಸ್ಕೊಳಕ್ಕೆ ನಮ್ಗೆ ಏನಾದ್ರೂ ಅವಕಾಶ ಇದೆಯಾ? ಇವಾಗಿನ ಪರಿಸ್ಥಿತಿಯಲ್ಲಿ ಅವಕಾಶನೇ ಇಲ್ಲ. ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ನಮ್ಗೆ ತಿಳುವಳಿಕೆನೇ ಇಲ್ಲ. ಚಿಕ್ಕ ವಯಸ್ಸಿಂದನೂ ನಮ್ಗೆ ಏನಂತ ಕಲಿಸಿದ್ದಾರೆ, ಹೋಗಿ ಆಟ ಆಡ್ಕೋ ಹೋಗು. ಚಿಕ್ಕ ವಯಸ್ಸಲ್ಲಿ ಏನು ಕಲಿಸ್ತಾರೆ? ನಮ್ಗೇನಾದ್ರೂ ಸ್ಕೂಲಲ್ಲಿ ಬೇಜಾರಾಗುತ್ತೆ, ಫ್ರೆಂಡ್ಸ್ ಜೊತೆ ಜಗಳ ಆಡಿರ್ತೀವಿ ಚಿಕ್ಕ ವಯಸ್ಸಲ್ಲಿ, ಸ್ಕೂಲ್ ಹೋಗೋ ಟೈಮಲ್ಲಿ ಅಥವಾ ಸ್ಕೂಲ್ ಹೋಗೇನೆ ಎಷ್ಟೋ ಜನ ಬೆಳೆದಿರ್ತಾರೆ. ಆ ಒಂದು ನೆಗೆಟಿವ್ ಫೀಲಿಂಗ್ಸ್ ಇದ್ದೇ ಇರುತ್ತಲ್ವಾ, ಅದನ್ನೆಲ್ಲ ನಾವು ದೊಡ್ಡವ್ರ ಹತ್ರ ಹೇಳಕ್ಕೆ ಅಂತ ಹೋದಾಗ ಅವ್ರು ನಮ್ಗೆ ಏನ್ ಮಾಡ್ತಾರೆ, ಸಮಯ ಕೊಡೋದಿಲ್ಲ. ಆ ಭಾವನೆಗಳೆಲ್ಲ ದೊಡ್ಡವರಾಗ್ತಾ ಆಗ್ತಾ ಬೆಳೆದು ಏನಾಗಿರುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ಸ್. ಸೊ ಒಂದು ವಿರುದ್ಧ ಪರಿಣಾಮ ನಮ್ಮ ಮನಸ್ಸಲ್ಲಿ ಬೀರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಸೊ ಅಲ್ಲಿಂದ ನಾವು ಕಲಿತಾ ಆ ನೆಗೆಟಿವ್ಸ್ ಯಾವಾಗ್ಲೂ ಇದ್ದೇ ಇರುತ್ತೆ, ಅದು ಎಲ್ಲೂ ಹೋಗೋದೇ ಇಲ್ಲ. ನಾವು ದೊಡ್ಡವರಾದ್ಮೇಲೆ ಆ ಒಂದು ನೆನಪುಗಳು ಮರೆಯಕ್ಕಾಗುತ್ತಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಲ್ವಾ. ಅದನ್ನ ಹೀಲಿಂಗ್ ಮುಖಾಂತರ, ಓಕೆ, ಸೊ ಅದನ್ನ ಹಾರೈಕೆ ಮುಖಾಂತರ, ಅಂತರಂಗ ಪರಿಶೀಲನೆ ಮುಖಾಂತರ, ಧ್ಯಾನದ ಮುಖಾಂತರ ಮಾತ್ರ ಸರಿಪಡಿಸ್ಕೊಳ್ಳುವಂತ ದಾರಿ. ಸೊ ಇದನ್ನ ಸೈಕಾಲಜಿಯಲ್ಲಿ ಕೂಡ ಇವತ್ತಿನ ದಿನದಲ್ಲಿ ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಾರೆ. ಸೊ ನೀವು ಮನಸ್ಸಲ್ಲಿ ಏನಾದ್ರೂ ದುಃಖ ಇದ್ರೆ ಕೌನ್ಸಿಲಿಂಗ್ ಹೋಗಿ. ಸೊ ಈ ಕೌನ್ಸಿಲಿಂಗ್ ಅನ್ನೋ ಕಾನ್ಸೆಪ್ಟ್ ಇವಾಗ ನಾವು ಪರಿಚಯ ಮಾಡ್ಕೊಳ್ಳೇಬೇಕಾಗಿದೆ. ಸೊ ಎಲ್ರಿಗೂ ಇದು ಅವಶ್ಯಕತೆ ಇದೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಸೊ ಪ್ರತಿಯೊಬ್ಬ ಮನುಷ್ಯನು ಬೆಳೀತಾ ಇರೋ ವಾತಾವರಣ ಅಥವಾ ಬೆಳೆದಿರುವಂತ ವಾತಾವರಣ ಏನಿದೆ,
ಸಮಂಜಸವಾಗಿ ಇಲ್ಲ. ನಾವು ನಿರ್ಮಿಸಿರುವಂತ ಒಂದು ಸೊಸೈಟಿ ಏನಂತ ಇದೆ, ನಮ್ಮ ಸುತ್ತಲೂ ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು, ನಮ್ಮ ತಂದೆ ತಾಯಿ, ಈ ರೀತಿ ಅವ್ರು ಹೇಳ್ಕೊಡೋದನ್ನ ನಾವು ಕಲಿತಾ ಇರ್ತೀವಿ ಹೊರತು ನಮ್ಗೆ ಸ್ಕೂಲಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ ಎಜುಕೇಶನ್ ಸಿಸ್ಟಮ್ ಅಲ್ಲಾಗ್ಲಿ ನಮ್ಮ ಮನಸ್ಸಿನ ಭಾವನೆಯ ಬಗ್ಗೆ ವಿಚಾರಗಳು ಎಲ್ಲೂ ತಿಳ್ಕೊಳ್ಳುವಂತ ಅವಕಾಶ ಇಲ್ವೇ ಇಲ್ಲ. ಹೌದಲ್ವಾ? ಸೊ ಹಾಗಾಗಿ ನಾವು ಈ ವಿಷಯಗಳನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಈ ವಿಷಯಗಳನ್ನ ನಾವು ತಿಳ್ಕೊಂಡು ನಾವು ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಂಡಾಗ ಮಾತ್ರ ನಾವು ಮಾನಸಿಕ ನೆಮ್ಮದಿನ ಪಡ್ಕೊಳಕ್ಕಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಮಾನಸಿಕ ನೆಮ್ಮದಿಯ ಒಂದು ಪ್ರಕ್ರಿಯೆ ಆರಂಭಗೊಳ್ಳದೆ ಧ್ಯಾನದ ಮುಖಾಂತರ. ಸೊ ಮನಸ್ಸು ಯಾಕೆ ದುಗುಡಕ್ಕೆ ಒಳಗಾಗುತ್ತೆ, ಗೊಂದಲಕ್ಕೆ ಒಳಗಾಗುತ್ತೆ, ನೋವು ದುಃಖನ ಎದುರಿಸ್ಬೇಕಾಗುತ್ತೆ ಅಂದಾಗ ಮನಸ್ಸಿನ ಅಲೆಗಳು ಇದಕ್ಕೆ ಮುಖ್ಯ ಕಾರಣ. ಸೊ ನಾವು ಹಾರ್ಟ್ ಬೀಟ್ ನ ಚೆಕ್ ಮಾಡ್ತೀವಲ್ವಾ, ಹಾರ್ಟ್ ಬೀಟ್ ನ ಯಾವ ರೀತಿ ಚೆಕ್ ಮಾಡ್ತೀವಿ? ECG ಅಂತ ಇವಾಗಿದೆ ಅಲ್ವಾ. ಸೊ ಈಗ ECG ಅದರಲ್ಲೂ ಕೂಡ ಗ್ರಾಫ್ ಕೊಡ್ತಾರೆ. ಸೊ ಹಾರ್ಟ್ ರೇಟ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಕ್ಕೆ. ಅದೇ ರೀತಿ ನಮ್ಮ ಮೆದುಳು ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದೆ, ಅಲೆಗಳು ಎಷ್ಟು ಫಾಸ್ಟ್ ಆಗಿ ಓಡ್ತಾ ಇದೆ ಅಂತ ಚೆಕ್ ಮಾಡೋದಕ್ಕೆ ECG ಇರುತ್ತೆ. ಸೊ EEG ಅಂತ ಹೇಳ್ತೀವಿ, ಎಲೆಕ್ಟ್ರೋ ಎನ್ಸೆಫಲೋಗ್ರಫಿ ಅಂತ. ಸೊ ಇದು ನಮ್ಮ ಮೈಂಡ್ ಪವರ್ ಎಷ್ಟು ಓಡ್ತಾ ಇದೆ, ಸೊ ಅದು ಎಷ್ಟು ಫ್ರೀಕ್ವೆನ್ಸಿಯಲ್ಲಿದೆ ಅಂತ ತಿಳಿಸ್ಕೊಡುತ್ತೆ. ಸೊ ಯಾವಾಗ ನಮ್ಮ ಮನಸ್ಸು ಲೋ ಫ್ರೀಕ್ವೆನ್ಸಿ ಆಗ್ಬಿಟ್ಟಾಗ, ಹೈ ಫ್ರೀಕ್ವೆನ್ಸಿ ಆಗ್ಬಿಟ್ಟಾಗ ಏರುಪೇರು ಉಂಟಾಗುತ್ತೆ. ಹೈ ಫ್ರೀಕ್ವೆನ್ಸಿಗೆ ಹೋದಾಗ ನಮಗೆ ದುಃಖ, ಕೋಪ, ಬೇಜಾರು ಈ ಎಲ್ಲ ನೋವುಗಳು ನಮ್ಮ ಮನಸ್ಸಲ್ಲಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಯಾವಾಗಲೂ ಲೋ ಫ್ರೀಕ್ವೆನ್ಸಿಗೆ ತರುವಂತ ಪ್ರಯತ್ನ ಮಾಡ್ಕೊಂಡಾಗ ನಮ್ಗೆ ಯಾವಾಗಲೂ ನೆಮ್ಮದಿ, ಸಂತೋಷ, ಸಂತಸ ಇದೆಲ್ಲದೂ ನಮ್ಗೆ ಅನುಭವಕ್ಕೆ ಬರುತ್ತೆ. ಸೊ ಈಗ ನಾವು ಏನೇ ಒಂದು ಕೆಲಸ ಮಾಡ್ಬೇಕಾದಾಗ ಫಸ್ಟ್ ನಮ್ಗೆ ಖುಷಿಯಿಂದ ಮಾಡಿದಾಗ ಮನಸ್ಸು ನಮ್ಗೆ ಅದು ಖುಷಿ ಅನ್ನೋ ಭಾವನೆ ತಂದ್ಕೊಡುತ್ತೆ. ಸೊ ನಮ್ಗೆ ದೇಹ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ದೇಹ ಸಪೋರ್ಟ್ ಮಾಡದೇ ಇರುವಾಗ, ಮನಸ್ಸು ಸಪೋರ್ಟ್ ಮಾಡದೇ ಇರುವಾಗ ಏನಾಗುತ್ತೆ, ಅಲ್ಲಿ ಕಾಂಟ್ರಡಿಕ್ಷನ್ಸ್. ಸೊ ಅವಾಗ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಇವಾಗ ಯಾರೋ ಒಬ್ರು ನಿಮ್ಗೆ ಒಂದು ಕೆಲಸ ಹೇಳ್ತಾರೆ, ನಿಮ್ಗೆ ಇಷ್ಟ ಇಲ್ಲ ಆ ಕೆಲಸ ಮಾಡೋದಕ್ಕೆ, ಅವಾಗ ಏನ್ ಅನ್ಸುತ್ತೆ? ಫಸ್ಟು ಮನ್ಸು ಕೇಳತ್ತಲ್ವಾ, ಈ ಕೆಲಸ ಮಾಡ್ಬೇಕಾ ಬೇಡವಾ? ಸೊ ಇಷ್ಟ ಇಲ್ಲ ಅಂದ್ರೆ ಏನಾಗುತ್ತೆ, ಅಲ್ಲಿಂದ ಎದ್ದು ಹೋಗ್ಬೇಕು ಅನ್ಸುತ್ತಲ್ವಾ, ಅವ್ರ ಮಾತನ್ನ ಕೇಳಬಾರ್ದು ಅಂತ ಅನ್ಸ್ತಾ ಇರುತ್ತಲ್ವಾ, ಹೌದಲ್ವಾ? ಸೊ ಮನ್ಸು ಏನೋ ಒಂದು ಒಳಗಡೆಯಿಂದ ಹೇಳ್ತಾ ಇರುತ್ತಲ್ವಾ, ಆದ್ರೂ ನಾವು ಏನೋ ಒಂದು ಎಕ್ಸ್ಟರ್ನಲ್ ಸಿಚುವೇಶನ್ಸ್, ಹೊರಗಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವ್ರು ಏನೋ ಅನ್ಕೋತಾರೆ, ಸೊ ಅವ್ರಿಗೆ ಬೇಜಾರಾಗುತ್ತೆ, ಈ ತರ ಒಂದು ಯೋಚನೆಯಿಂದ ಏನ್ ಮಾಡ್ತೀವಿ, ನಮ್ಗೆ ಅವ್ರು ಹೇಳೋ ಕೆಲಸ ಇಷ್ಟ ಇಲ್ಲ, ಅವ್ರು ಹೇಳೋ ಮಾತು ಇಷ್ಟ ಇಲ್ಲ ಅಂದ್ರೂ ಫೋರ್ಸಿಬ್ಲಿ ಮಾಡಕ್ ಹೋಗ್ತೀವಿ. ಅವಾಗ ಏನಾಗುತ್ತೆ, ಬಾಡಿಯಲ್ಲಿ, ಮೈಂಡ್ ಅಲ್ಲಿ ಸ್ಟ್ರೆಸ್ ಬಿಲ್ಡಪ್ ಆಗುತ್ತೆ. ಸೊ ಸ್ಟ್ರೆಸ್ ಲಾಂಗ್ ಟರ್ಮ್ ಅಂದ್ರೆ ಇವಾಗ ನೋಡಿ, ಅವ್ರು ಹೇಳೋದು ನಮ್ಗೆ ಇಷ್ಟ ಇಲ್ಲ ಕೆಲಸ, ಆದ್ರೂ ಮಾಡ್ಬಿಟ್ಟಿರ್ತೀವಿ. ಅದನ್ನ ನಾವು ಎಷ್ಟೊತ್ತು ಯೋಚನೆ ಮಾಡ್ತೀವಿ, ಕೆಲಸ ಮಾಡ್ಬಿಡ್ತೀವಿ, ಇಷ್ಟ ಇಲ್ಲ, ಅದನ್ನ ನಾವು ಮಾಡಿದ ನಂತರ ಎಷ್ಟೊತ್ತು ಯೋಚನೆ ಮಾಡ್ತೀವಿ, ಎಷ್ಟೊತ್ತು ಅನಲೈಸ್ ಮಾಡ್ತಾನೆ ಇರ್ತೀವಿ ಅದ್ರ ಬಗ್ಗೆ, ಮರೆಯೋವರೆಗೂ ಮಾಡ್ತಾ ಇರ್ತೀವಿ, ಮರೆಯಕ್ಕೆ ಆಗಲ್ಲ. ಹೌದಲ್ವಾ? ಮರೆಯಕ್ಕೆ ಆಗಲ್ಲ ಆಕ್ಚುಲಿ, ನಿಜ ಹೇಳ್ಬೇಕು ಅಂದ್ರೆ. ಯಾಕೆ ಅಂದ್ರೆ ನಮ್ಗೆ ಆ ಪಾಯಿಂಟ್ ಇಂದಾನೆ ಆ ವ್ಯಕ್ತಿ ಮೇಲೆ ಆ ಸಿಚುವೇಶನ್ ರಿಜಿಸ್ಟರ್ ಆಗ್ಬಿಟ್ಟಿರುತ್ತೆ ಮೈಂಡ್ ಅಲ್ಲಿ. ಇದನ್ನ ಇಂಪ್ರಿಂಟ್ ಅಂತ ಕರಿತೀವಿ, ಅಚ್ಚೊತ್ತು ಅಂತ ಕರಿತೀವಿ. ಸೊ ಈ ಇಂಪ್ರಿಂಟ್ ಆಗಿದ ತಕ್ಷಣ ನಮ್ಗೆ ಆ ಜಾಗಕ್ಕೆ ಬಂದಿದ ತಕ್ಷಣ, ಆ ಮೈಂಡ್ ಫ್ರೀಕ್ವೆನ್ಸಿಗೆ ನಾವು ರೀಚ್ ಆಗಿದ ತಕ್ಷಣ, ಆ ವ್ಯಕ್ತಿ, ಆ ಸಿಚುವೇಶನ್, ಆ ಮಾತುಗಳೆಲ್ಲವೂ ನಮ್ಗೆ ರಿಕಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಅವಾಗ ಸುಮ್ಮನೆ ಕೂತಿದ್ರು ಏನಾಗುತ್ತೆ, ನಮ್ಗೆ ದುಃಖ ಬರುತ್ತೆ, ಗಿಲ್ಟಿ ಫೀಲಿಂಗ್ ಬರುತ್ತೆ, ನಮ್ಗೆ ಉತ್ತರ ಇಲ್ಲ ಅಲ್ವಾ, ಕ್ವಶನ್ ಮಾರ್ಕ್ ಇದೆ ಅಲ್ವಾ ಅಲ್ಲಿ, ನಾನು ಅವ್ರಿಗೆ ಯಾಕೆ ಇಲ್ಲ ಅಂತ ಹೇಳಕ್ ಆಗ್ಲಿಲ್ಲ, ಅವ್ರು ಹೇಳೋ ಅಂತ ಕೆಲಸನ ನಾನು ಯಾಕೆ ಮಾಡಿದೆ, ಈ ತರ ಕ್ವಶನ್ ಮಾರ್ಕ್ ಯಾವಾಗ್ಲೂ ಇರುತ್ತೆ. ಉತ್ತರ ಸಿಗೋವರೆಗೂ ನಿಮ್ ಮನಸ್ಸು ಬಿಡೋದಿಲ್ಲ. ಸೊ ಇದನ್ನೇ ನಾವು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಯಾವ ರೀತಿ ಅನಲೈಸ್ ಮಾಡಬೇಕು, ಇದನ್ನೇ ನಾವು ಈ ಎಲ್ಲ ಯೋಗ ಕಾರ್ಯಾಗಾರಗಳಲ್ಲೂ
ಹಂತ ಹಂತವಾಗಿ ಹೇಳ್ಕೊಡ್ತೀವಿ. ಸೊ ಇವಾಗ ನಿಮ್ಮ ಮೈಂಡ್ ಫ್ರೀಕ್ವೆನ್ಸಿನ ಒಂದು ಸಮಸ್ಥಿತಿಗೆ ತಗೊಂಡ್ ಬಂದು ನಿಲ್ಲಿಸ್ಬೇಕು ಅಂದ್ರೆ ನೀವು ಕಣ್ಣು ಮುಚ್ಚೋದನ್ನ ಅಭ್ಯಾಸ ಮಾಡ್ಕೋಬೇಕು. ನಾವು ಯಾವಾಗ್ಲೂ ಎರಡು ಹೊರಗಡೆ ಕಣ್ಣಿಂದ ನೋಡಿ ನೋಡಿ ಅಭ್ಯಾಸ ನಮ್ಗೆ ಜೀವನ ಪೂರ್ತಿ. ಒಂದು ಮಗು ಹುಟ್ಟಿದ ತಕ್ಷಣ ಇವಾಗ ಕಣ್ಣು ಬಿಟ್ಬಿಡುತ್ತೆ. ನೋಡಿದ್ರ ವಿಡಿಯೋಸ್, ಒಂದು ಫೋಟೋ ಹಿಡಿತಾ ಇದಾರೆ ಅಂದ ತಕ್ಷಣ ಕಣ್ಣಿಂದ ಜೋರಾಗಿ ಬಿಟ್ಬಿಟ್ಟು ಸೆಲ್ಫಿಗೆ ಫೋರ್ಸ್ ಕೊಡ್ತಾ ಇದೆ ಒಂದು ಮಗು. ಆ ರೀತಿ ಒಂದು ಇಂಪ್ರಿಂಟ್ಸ್ ತಾಯಿ ಹೊಟ್ಟೆಯಿಂದಾನೇ ಬರ್ತಾ ಇದೆ ಇವಾಗ. ಆದ್ರೆ ನಾವು ಅದಕ್ಕೆ ತದ್ವಿರುದ್ಧವಾಗಿ ಕಣ್ಣು ಮುಚ್ಚೋ ಒಂದು ಅಭ್ಯಾಸನ ಕಲಿಬೇಕು. ಕಣ್ಣು ಮುಚ್ಚೋದು ಅಂದ್ರೆ ಸತ್ತ ನಂತರ ಅಲ್ಲ, ಬದುಕಿರುವಾಗೆ ನಾವು ಈ ಎರಡು ಬಾಹ್ಯ ಪ್ರಪಂಚನ ನೋಡುವಂತ ಕಣ್ಣುಗಳನ್ನ ಮುಚ್ಚಿ ಆಂತರಿಕ ಪ್ರಪಂಚನ ನೋಡುವಂತ ಈ ಆಜ್ಞಾ ಚಕ್ರ ಅಂತ ಏನ್ ಹೇಳ್ತೀವಿ, ಪಿಟ್ಯೂಟರಿ ಗ್ಲ್ಯಾಂಡ್, ಎರಡು ಉಬ್ಬುಗಳ ಮಧ್ಯೆ ಇರುವಂತ ಆ ಒಂದು ವಿವೇಕದ ಕಣ್ಣನ್ನ ನಾವು ತೆಗಿಬೇಕಾಗಿದೆ. ಸೊ ಈ ಒಂದು ಮೂರನೇ ಕಣ್ಣಂತ ಏನ್ ಹೇಳ್ತೀವಿ, ಶಿವನ್ ಮಾತ್ರ ಇದೆಯಾ ಅಥವಾ ದೇವತೆಗಳಿಗೆ ಮಾತ್ರ ಇದೆಯಾ? ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮೂರನೇ ಕಣ್ಣಿದೆ. ಸೊ ಈ ಮೂರನೇ ಕಣ್ಣು ಯಾವ ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾನೆ, ತಿಳುವಳಿಕೆ ತಿಳ್ಕೊಂಡು ಅದರಿಂದ ಈ ಪ್ರಪಂಚನ ನೋಡುವಂತ ಒಂದು ಕಲೆನ ಕಲಿತಾನೆ, ಅವನು ಮಾತ್ರ ಮನುಷ್ಯನಾಗಿ ಇರಕ್ಕೆ ಸಾಧ್ಯ. ನಾವೆಲ್ಲ ಮನುಷ್ಯರಾಗೆ ಹುಟ್ಬಿಟ್ಟಿದೀವಿ, ಆದ್ರೆ ಮನುಷ್ಯರಾಗಿ ನಡ್ಕೊಳ್ತಾ ಇದೀವ? ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಬೇರೆಯವರು ನಮ್ಮ ಬಗ್ಗೆ, ನಮ್ಮ ಪರ್ಸನಾಲಿಟಿ, ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಪ್ರಶ್ನೆ ಮಾಡೋಕ್ ಮುಂಚೆ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಆವಾಗ ಮಾತ್ರ ನಾವು ಮನುಷ್ಯರಾಗಕ್ಕೆ ಸಾಧ್ಯ. ಸೊ ಯಾವ ಒಬ್ಬ ವ್ಯಕ್ತಿ ಈ ಒಂದು ಆಜ್ಞಾ ಚಕ್ರದಲ್ಲಿ ಕಣ್ಣು ತೆರೆದು ನೋಡೋದನ್ನ ಕಲಿತಾನೆ, ಆವಾಗ ಮಾತ್ರ ಮನುಷ್ಯನಾಗಕ್ಕೆ ಸಾಧ್ಯ, ನಿಜವಾದ ಮನುಷ್ಯನಾಗಕ್ಕೆ ಸಾಧ್ಯ. ದೇಹ ಮಾತ್ರ ಮನುಷ್ಯ ಆಗಿದೆ, ಆದ್ರೆ ಮನಸ್ಸೇನಾಗಿದೆ, ಇನ್ನು ಬುದ್ಧಿ ಏನಾಗಿದೆ, ಇನ್ನು ಪ್ರಾಣಿಗಳ ತರಾನೇ ಇದೆ. ಹೌದಲ್ವಾ? ಒಪ್ಕೊಳ್ತೀವಾ? ಸೊ ಈಗ ಮನುಷ್ಯನಾಗಕ್ಕೆ ಒಂದು ಹಂತ ಹಂತವಾಗಿ ಪ್ರಯತ್ನವನ್ನ ಪಡೆಯೋಣ. ಸೊ ಈಗ ಧ್ಯಾನವನ್ನ ಮಾಡೋಣ. ಸೊ ವೆರಿ ಸಿಂಪಲ್. ಎರಡು ಕೈಗಳಲ್ಲಿ ಚಿನ್ಮುದ್ರೆನ ಇಟ್ಕೊಳ್ಬೇಕು. ಈ ಅಂಗುಷ್ಟ ಬೆರಳು ಮತ್ತೆ ತೋರ್ ಬೆರಳು ಎರಡನ್ನ ಕ್ಲೋಸ್ ಮಾಡಿ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಎರಡು ಕೈಯಲ್ಲಿ ಇಟ್ಕೊಂಡು ನಿಮ್ಮ ತೊಡೆಗಳ ಮೇಲೆ ಇಟ್ಕೊಳ್ಳಿ. ಎರಡು ಕೈ ಇಟ್ಕೊಳ್ಳಿ ಅಷ್ಟೇ. ಈಗ ಅಂಗೈನ ಓಪನ್ ಮಾಡಿ, ಬೆನ್ಮೂಳೆ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಸಾಧ್ಯ ಆದಷ್ಟು ನಿಮ್ಗೆ ಅಲ್ಲಿ ಸಂಚಾರ ನಡೆಯೋದು ಗೊತ್ತಾಗ್ಬೇಕು ಅಷ್ಟೇ. ಬೆನ್ಮೂಳೆ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಈಗ ಕಣ್ಮುಚ್ಚಿ, ಕಣ್ಮುಚ್ಚಿ. ಈಗ ನಿಧಾನವಾಗಿ ನಿಮ್ಮ ಉಸಿರಾಟವನ್ನ ಗಮನಿಸಿ. ದೇಹ ಮೂಗಿನಿಂದ ಉಸಿರನ್ನ ಕಣ್ಮುಚ್ಚಿ ಒಳಗಡೆ ತಗೊಳ್ತಾ ಇರೋದನ್ನ ಗಮನಿಸಿ. ಒಳಗಡೆ ಹೋದ ಉಸಿರು ದೇಹ ಪೂರ್ತಿ ಸಂಚರಿಸುತ್ತಿರುವುದನ್ನು ಗಮನಿಸಿ. ಈಗ ಕೆಟ್ಟ ಗಾಳಿ ಎಲ್ಲ ದೇಹದಿಂದ ಹೊರಗಡೆ ನಿಧಾನವಾಗಿ ಹೋಗ್ತಾ ಇರೋದನ್ನ ಗಮನಿಸಿ. ಈಗ ಒಳ್ಳೆ ಶಕ್ತಿಯನ್ನ ಉಸಿರಾಟದ ಮೂಲಕ ಒಳಗಡೆ ತಗೊಳ್ಳೋಣ. ದೇಹದ ಒಳಗಡೆ ದೇಹ ಪೂರ್ತಿ ತುಂಬಿಸ್ಕೊಳ್ಳಿ. ದೇಹದಲ್ಲಿರುವ ಎಲ್ಲ ಒತ್ತಡ, ನೆಗೆಟಿವ್ಸ್ ಏನೇ ಇದೆ, ಸ್ಟ್ರೆಸ್ ಏನೇ ಇದೆ, ಯಾವುದೇ ಭಾಗದ ಅಂಗಾಂಗಗಳಲ್ಲಿ ಅದನ್ನೆಲ್ಲ ನಾವು ಉಸಿರಾಟದ ಮೂಲಕ ಹೊರಗಡೆ ಹಾಕೋಣ. ಉಸಿರನ್ನ ಹೊರಗಡೆ ಚೆಲ್ಲಿ, ಉಸಿರು ಹೊರಗಡೆ ಬಿಡ್ತಾ ಬಿಡ್ತಾ ದೇಹ ಪೂರ್ತಿ ಹಗುರ ಆಗ್ತಾ ಇದೆ. ಗಮನಿಸಿ. ಒಳ್ಳೆಯ ಪಾಸಿಟಿವ್ ಎನರ್ಜಿ ಉಸಿರಾಟದ ಮೂಲಕ ಒಳಗಡೆ ಹೋಗ್ತಾ ಇದೆ. ಎಲ್ಲ ನೆಗೆಟಿವ್ ಎನರ್ಜಿ
ಉಸಿರು ಹೊರಗಡೆ ಬಿಡ್ತಾ ದೇಹದಿಂದ ಹೊರಗಡೆ ದೂರ ದೂರ ಹೋಗ್ತಾ ಇದೆ. ರಿಲೀಸ್ ಆಲ್ ಯುವರ್ ಸ್ಟ್ರೆಸ್. ಕಣ್ಣು ಮುಚ್ಚಬೇಕು, ಹೇಳೋವರೆಗೂ ಕಣ್ಣು ತೆಗಿಬಾರ್ದು. ನಿಮ್ಮ ದೇಹನೇ ಗಮನಿಸಿ. ಯಾವುದೇ ಆಲೋಚನೆಗಳಿಗೆ ಅಲ್ಲಿ ಶಕ್ತಿ ನೀಡಬಾರದು. ಕೇವಲ ಉಸಿರಾಟದ ಮೇಲೆ ನಿಮ್ಮ ಗಮನ ಹರಿಸಿ. Breathe in the positive energy. Breathe out all the stress and negativities. ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮ ದೇಹದ ಸುತ್ತಲೂ ನಿಮ್ಮ ದೇಹದ ಒಳಗಡೆ ಇದ್ದರೆ ಉಸಿರಿನ ಮೂಲಕ ಹೊರಗಡೆ ಬಂದು ನಿಮ್ಮ ದೇಹ ಹಗುರವಾಗಲಿ. ಒಳ್ಳೆಯ ದೈವಿಕ ಶಕ್ತಿ ದೇಹ ಪೂರ್ತಿ ತುಂಬಲಿ. ಈಗ ನಿಧಾನವಾಗಿ 2 ಕೈಗಳನ್ನ ಉಜ್ಜಿ ಕಣ್ಗಳ ಮೇಲೆ ಇಟ್ಕೊಳ್ಳಿ. ಕಣ್ ತೆಗಿಬೇಡಿ, ಕಣ್ಗಳ ಮೇಲೆ ಇಟ್ಕೊಳ್ಳಿ. ಒಂದು ದೀರ್ಘವಾದ ಉಸಿರು ಎಳಿತಾ 2 ಕೈ ಮೇಲೆತ್ತಿ ಸಹಸ್ಥಿತಿಗೆ ಬನ್ನಿ. ಒಂದು ಉಸಿರು ಜೋರಾಗಿ ಬಿಡ್ತಾ ಕೈ ಇಳಿಸಿ. ಈಗ ಕಣ್ ಬಿಡಿ. ಫೀಲ್ ಆಯ್ತಾ? ವ್ಯತ್ಯಾಸ ನಿಮ್ಗೆ ಗೊತ್ತಾಯ್ತಾ? ಎಷ್ಟೊತ್ತು ಮಾಡಿದ್ರಿ? ಇಲ್ಲ, ಮಾಡಿದ್ದೆ ಜಸ್ಟ್ 1.5 ನಿಮಿಷ. 1.5 ನಿಮಿಷ ನೀವು ಮಾಡಿರೋ ಧ್ಯಾನಕ್ಕೆ 10 ನಿಮಿಷ ಆಯ್ತಾ ಅಂತ ಸರ್ ಕೇಳ್ತಾ ಇದ್ದಾರೆ. ಎನರ್ಜಿ ಅಷ್ಟು ಸಿಕ್ತಲ್ವಾ? ಅಷ್ಟು ಸಮಯ ನೀವು ಕಳೆದ್ರಿ ಅಂತ ಅನಿಸ್ತಲ್ವಾ? ನೀವು ಮನಸ್ಸಿಗೆ ದೇಹಕ್ಕೆ ಸೇರಿಸಿ ಒಂದೇ 1 ನಿಮಿಷ ಟೈಮ್ ಕೊಟ್ರೆ ಇಷ್ಟು ರಿಸಲ್ಟ್ ಸಿಗ್ತಾ ಇದೆ. ಇನ್ನು ದಿನದಲ್ಲಿ ಒಂದು 10 ನಿಮಿಷ ನೀವು ಇದೇ ತರ ಸ್ಥಿತಿಯಲ್ಲಿದ್ರೆ ನಿಮ್ಗೆ ಎಷ್ಟು ಎನರ್ಜಿ ಸಿಗುತ್ತೆ? ಸಿಗುತ್ತಾ ಅಲ್ವಾ? ಖಂಡಿತವಾಗ್ಲೂ ಸಿಗುತ್ತಲ್ವಾ? ಸೊ ಸರ್ ಹೇಳ್ತಾ ಇದ್ರು, ಹಾಡಿದ್ರೆ ನಮ್ಗೆ ಎನರ್ಜಿನೇ ಡೌನ್ ಆಗಲ್ಲ ಅಂತ. ಯಾಕೆ? ಸೊ ಹಾಡು ಹಾಡುವಾಗ ಏನಾಗುತ್ತೆ, ನಮ್ಮ ಎನರ್ಜಿ ಎಲ್ಲಿರುತ್ತೆ? ಗಂಟ್ಲಲ್ಲಿರುತ್ತೆ. ಹೌದಲ್ವಾ? ಗಂಟ್ಲಿಗೆ ಬರುತ್ತಲ್ವಾ? ಎಲ್ಲ ನಿಮ್ ಧ್ವನಿ ಕೊಡ್ತೀರಾ, ಹೊಟ್ಟೆ ಕೊಡ್ತೀರಾ, ಹೊಟ್ಟೆಯಿಂದ ಮೇಲ್ಭಾಗಕ್ಕೆ ಬರ್ತಾ ಇರುತ್ತೆ. ಮತ್ತೆ ಲಿರಿಕ್ಸ್ ನೋಡ್ತಾ ಇರ್ತೀರಾ. ಸೊ ನಿಮ್ ಫೋಕಸ್ ಫುಲ್ ಎಲ್ಲಿರುತ್ತೆ? ಲಿರಿಕ್ಸ್ ಮೇಲೆ ಇರುತ್ತೆ, ಮ್ಯೂಸಿಕ್ ಬೀಟ್ಸ್ ಮೇಲೆ ಇರುತ್ತೆ. ಹೌದಲ್ವಾ? ಸೊ ಸಂಗೀತ ನಮ್ಗೆ ಸೈಂಟಿಫಿಕ್ ಆಗಿ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂದ್ರೆ, ಸೊ ಮುಂಚೆ ಹಳೆ ಗೀತೆಗಳು ಅದು ಹೇಳ್ತಾ ಇದ್ರು ಪಾಯಿಂಟ್. ಹಳೆ ಗೀತೆ ಲಿರಿಕ್ಸ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿರುತ್ತೆ, ಮನಸ್ಸಿಗೆ ಮುದ ನೀಡುತ್ತೆ. ಈಗಿನ ಒಂದು ಸಿನಿಮಾದಲ್ಲಿ ಮ್ಯೂಸಿಕ್ ನಮ್ಗೆ ನೆನಪು ಇರಲ್ಲ, ಲಿರಿಕ್ಸ್ ಮತ್ತೆ ಮ್ಯೂಸಿಕ್ ಇಷ್ಟ ಆಗ್ತಾ ಇಲ್ಲ. ಯಾಕೆ? ಸೊ ಹಿಂದೆ 423 ಫ್ರೀಕ್ವೆನ್ಸಿ ಇದು. ಓಕೆ, ಮ್ಯೂಸಿಕ್ ಬೀಟ್ಸ್ ಫ್ರೀಕ್ವೆನ್ಸಿ ಅಲ್ಲೇ ತಾನೇ ಈಗ ರೆಕಾರ್ಡಿಂಗ್ ಎಲ್ಲ ನಡೆಯೋದು. ಸೊ ಆ ಫ್ರೀಕ್ವೆನ್ಸಿ ನಮ್ಮ ಮೆದುಳಿಗೆ ಬೇಕಾಗಿರುವಂತ ಒಂದು ಮ್ಯಾಚ್ ಆಗುವಂತ ಫ್ರೀಕ್ವೆನ್ಸಿ, ನಮ್ಮ ಮನಸ್ಸಿಗೆ ಖುಷಿ ಪಡಿಸುವಂತ ಫ್ರೀಕ್ವೆನ್ಸಿ, ಆಜ್ಞಾ ಚಕ್ರನ ಓಪನ್ ಮಾಡುವಂತ ಫ್ರೀಕ್ವೆನ್ಸಿ. ಸೊ 423. ಆದ್ರೆ ಅದನ್ನ ಏನ್ ಮಾಡುದು ಫಾರಿನ್ ಕಂಟ್ರೀಸ್ ಜಾಣ್ಮೆಯಿಂದ 430ಗೆ ಚೇಂಜ್ ಮಾಡ್ಬಿಟ್ಟಿದ್ದಾರೆ. 423 ಇರೋದು ಏನ್ ಮಾಡಿದ್ರು 430ಗೆ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಯಾರಿಗೂ ಗೊತ್ತಿಲ್ಲ ಇದು ಸೀಕ್ರೆಟ್. ಬೇಕಾದ್ರೆ ರಿಸರ್ಚ್ ಮಾಡಿ, ಗೂಗಲ್ ಇದೆ ಇದದ್ದು ರಿಸರ್ಚ್ ಮಾಡಿರುವಂತ ಪೇಪರ್ಸ್. ನೀವೆಲ್ಲ ಗಾಯಕರು, ನಿಮ್ಗೆ ಇದೆಲ್ಲ ಗೊತ್ತಿರ್ಬೇಕು. ಪ್ರಶ್ನೆ ಮಾಡ್ಬೇಕಲ್ವಾ? ಪ್ರತಿಯೊಂದನ್ನು ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಅಂದ್ರೆ ಅದು ಸಮಾಜಕ್ಕೆ ಉನ್ನತ ರೀತಿಯಲ್ಲಿ ಕೊಡುವಂತ ರೀತಿಯಲ್ಲಿ ಇರಬೇಕೇ ಹೊರತು ಅಧೋಮುಖವಾಗಿ ಹೋಗ್ತಾ ಇದೆ, ಮನುಷ್ಯನ ಜೀವನ ಅದು ಹಾಳಾಗ್ತಾ ಇರೋ ರೀತಿಯಲ್ಲಿ ಹೋಗ್ತಾ ಇದೆ ಅಂದ್ರೆ ನಾವು ಪ್ರಶ್ನೆ ಮಾಡಬೇಕು. ಹೌದಾ ಇಲ್ವಾ? ಸೊ ಯಾವಾಗ ನಾವು ಈ ಧೈರ್ಯ ಬೆಳೆಸ್ಕೊಳ್ತೀವಿ, ಈ ಒಂದು ವಿವೇಕ ತಿಳುವಳಿಕೆ ಬೆಳೆಸ್ಕೊಳ್ತೀವಿ, ನಮ್ಗೆ ಯಾವಾಗ ಆ ಒಂದು ಆಜ್ಞಾ ಚಕ್ರ ವೈಬ್ರೇಷನ್, ಈ ಒಂದು ಧ್ಯಾನದ ಶಕ್ತಿ ನಮ್ಮ ಹತ್ರ ಇರುತ್ತೆ, ಆವಾಗ ಮಾತ್ರ ನಮ್ಗೆ ವಿವೇಕ ಜಾಸ್ತಿ ಆಗುತ್ತೆ.
ಓಕೆ, ಪ್ರಶ್ನೆ ಮಾಡುವಂತ ಒಂದು ಶಕ್ತಿ ನಮಗೆ ಬರುತ್ತೆ. ಈಗಲೂ ಅಷ್ಟೇ ಎಷ್ಟೋ ಜನ ಹಾಡು ಹಾಡ್ಬೇಕಾದ್ರೆ ಫಸ್ಟ್ ಟೈಮ್ ನನ್ನ ಮೈಕ್ ಹಿಡಿಯೋದು, ನಂಗೆ ಹಾಡಕ್ ಬರಲ್ಲ, ಕೈ ನಡ್ಗುತ್ತೆ, ಕಾಲು ನಡ್ಗುತ್ತೆ, ಸ್ಟೇಜ್ ಫಿಯರ್. ಯಾವಾಗ ಆ ಸ್ಟೇಜ್ ಫಿಯರ್ ಸ್ಟಾರ್ಟ್ ಆಗಿರುತ್ತೆ? ಯಾವಾಗ ಸ್ಟೇಜ್ ಫಿಯರ್ ಸ್ಟಾರ್ಟ್ ಆಗಿರುತ್ತೆ? ಅದೇ ಯಾವಾಗ? ಇನ್ನು ಕಲ್ತಿಲ್ವಲ್ಲ ಅನ್ನೋ ಫಸ್ಟ್ ಟೈಮ್ ಯಾವಾಗ? ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಆಗಿರುತ್ತೆ. ಒಂದು ಚಿಕ್ಕ ಮಗು ಯಾವಾಗ ಬುದ್ಧಿ ಕಲಿತಾ ಇದೆ, ಆ ಕಲಿಯೋ ವಯಸ್ಸಲ್ಲಿ ಯಾವಾಗ ತಾಯಿ ಭಯ ಅನ್ನೋದನ್ನ ತಲೆಯಲ್ಲಿ ತುಂಬಿಸಿ, ಇವಾಗ ಊಟ ಮಾಡು ಇಲ್ಲಾಂದ್ರೆ ಗೋಗಯ್ಯ ಬರ್ತಾನೆ, ಹೇಳ್ದಂಗ್ ಕೇಳು ಇಲ್ಲ ಮನೇಲಿ ಕೂಡಾಕ್ತೀನಿ, ನಾನ್ ಹೇಳಿದ್ ನೀನ್ ಕೇಳಲಿಲ್ಲ ಇದು ಕೊಡ್ಸಲ್ಲ ಅದ್ ಕೊಡ್ಸಲ್ಲ, ನೀನ್ ಇಲ್ಲಿ ಕರ್ಕೊಂಡು ಹೋಗಲ್ಲ ಅಲ್ಲಿ ಕರ್ಕೊಂಡು ಹೋಗಲ್ಲ, ಭಯದಿಂದ ತಾನೇ ಬೆಳೆಸ್ತೀವಿ. ಹೌದಲ್ವಾ? ಮತ್ತೆ ಮಕ್ಳು ಇನ್ನೇನ್ ಕಲಿತಾರೆ? ಧೈರ್ಯ ಕಲಿತಾರ? ಭಯನೇ ಕಲಿಯೋದು. ಸೊ ಇವಾಗ ಗೊತ್ತಾಯ್ತಲ್ವಾ ರೂಟ್ ಕಾಸ್ ಆಫ್ ದ ಫಿಯರ್ ಎಲ್ಲಿದೆ? ಒಂದ್ ಚಿಕ್ಕ ವಯಸ್ಸಿನ ಮಗುವಿಂದ ನಮ್ಗೆ ಸ್ಟಾರ್ಟ್ ಆಗಿರೋದು. ಬೇರೆ ಬೇರೆ ಕಾರಣ ಇರುತ್ತೆ. ಇದನ್ನ ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಕರಿತೀವಿ. ನಾವು ಯಾಕೆ ಜೀವನದಲ್ಲಿ ಮುನ್ನಡೆಯಕ್ ಆಗೋದಿಲ್ಲ ಅಂದ್ರೆ ಚೈಲ್ಡ್ಹುಡ್ ಮೆಮೊರೀಸ್ ಆರ್ ಡಿಸ್ಟರ್ಬ್ಡ್. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಅದನ್ನ ತಲೆ ತುಂಬಿಸ್ಬಿಟ್ಟಿದ್ದಾರೆ, ಇದು ಸಾಧ್ಯ ಇಲ್ಲ, ನೀನ್ ಹಿಂಗೆ ಇರ್ಬೇಕು. ಇದೇ ತಾನೇ ನಮ್ಮ ಸಮಾಜದಲ್ಲಿ ನಡೀತಾ ಇರೋದು. ಒಂದ್ ಹೆಣ್ಮಗು ಹುಟ್ಟ್ರೆ ಬೇರೆ ಸಂಸ್ಕಾರ ಕೊಡ್ತೀವಿ, ಒಂದ್ ಗಂಡ್ ಮಗು ಹುಟ್ಟಿದ್ರೆ ಬೇರೆ ಸಂಸ್ಕಾರ ಕೊಡ್ತೀವಿ. ಹೌದಲ್ವಾ? ಇವತ್ತು ಹೆಣ್ಮಕ್ಳು ಎಷ್ಟು ಕಷ್ಟಪಟ್ಟು ಮುಂದಕ್ಕೆ ಬಂದ್ರು ಅವ್ರಿಗೆ ಆ ಮಾನ್ಯತೆ ಇಲ್ಲ, ಆ ಬೆಲೆ ಇಲ್ಲ. ಹೌದಲ್ವಾ? ಸೊ ಇವತ್ತು ಹೆಣ್ಮಕ್ಳು ಏನೇ ನಿಂತ್ಕೊಂಡು ಏನೋ ಒಂದು ಮಾಡ್ಬೇಕು ಸಾಧನೆ ಅಂತ ಹೋದ್ರೆ ಇಷ್ಟೆಲ್ಲ ಚಾಲೆಂಜಸ್ ಇರುತ್ತೆ. ಅದು ಹೆಣ್ಮಕ್ಳಿಗೆ ಮಾತ್ರ ಗೊತ್ತು. ಹೌದಲ್ವಾ? ಸೊ ಹಂಗಾಗಿ ಇದೆಲ್ಲದಿಂದ ನಾವು ಆಚೆ ಬರಬೇಕು ಅಂದ್ರೆ ಇಂಥ ಕಾರ್ಯಾಗಾರಗಳನ್ನ ಕಾರ್ಯಕ್ರಮಗಳನ್ನ ದಯವಿಟ್ಟು ಹೆಂಗಸರು ಗಂಡಸರು ಎಲ್ಲರೂ ಬಂದು ಅಟೆಂಡ್ ಮಾಡಬೇಕು ಅಂತ ನನ್ನ ಒಂದು ಕಳಕಳಿಯ ಮನವಿ. ವೆಲ್ಕಮ್ ಸರ್. ಸೊ ಈಗ ಧ್ಯಾನದ ಮಹತ್ವ ಸ್ವಲ್ಪ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ, ಸೊ ಧ್ಯಾನದ ನಂತರ ಇವತ್ತಿನ ಒಂದು ಕಾರ್ಯಕ್ರಮ ಧನಾಕರ್ಷಣೆ. ಸೊ ಹಣಕಾಸು ಯಾರಿಗೆ ಬೇಡ? ಎಲ್ರಿಗೂ ಬೇಕು. ಸೊ ಹಣ ಯಾರು ಕಂಡುಹಿಡಿದಿದ್ದು? ಫಸ್ಟ್ ನಾವೆಲ್ಲರೂ ಉಪಯೋಗಿಸ್ಕೊಳ್ತೀವಿ. ಹಣ ಇಲ್ಲ ಅಂದ್ರೆ ದಿನ ಸ್ಟಾರ್ಟ್ ಆಗಲ್ಲ, ದಿನ ಮುಗಿಯಲ್ಲ. ಹಣ ಯಾರು ಕಂಡುಹಿಡಿದಿದ್ದು? ಹಣ ದೇವ್ರು ಕೊಟ್ಟಿರೋದ, ಮನುಷ್ಯ ಕಂಡುಹಿಡಿದಿರೋದ? ಮನುಷ್ಯನ ದೇವ್ರು ಕೊಟ್ಟಿಲ್ವಾ? ಮತ್ತೆ ನಿನ್ನೆ ತಾನೇ ವರಮಹಾಲಕ್ಷ್ಮಿ ಮಾಡಿದ್ವಲ್ಲ ಸರ್ ನಾವು. ದೇವ್ರು ವರ ಹಾಕುವ ರೂಪದಲ್ಲಿ ಕೊಟ್ಟಿದ್ದಾರೆ. ವರ ರೂಪದಲ್ಲಿ ನಾವು ಒಂದು ಚೂರಲ್ಲಿ ಸಿಕ್ಕಿದ್ರು ಸಾಕು ಕ್ವಶನ್ ಆಗ್ತಾ ಇರೋದು. ವರ ರೂಪದಲ್ಲಿ ಕೇಳ್ತಾ ಇರಿ ಹಂಗೆ. ಹಾಗಂದ್ರೆ ದೇವ್ರು ಮಾಡಿಲ್ಲ ಹಣನ. ಇಲ್ಲ, ದೇವ್ರು ಮಾಡಿದ್ದಾರೆ. ದೇವ್ರು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಇದಾರ ದೇವ್ರು. ದೇವ್ರು ನಾಣ್ಯ ರೂಪದಲ್ಲಿ ಕೊಟ್ಟಿದ್ರಲ್ಲ. ನಾಣ್ಯದ ರೂಪದಲ್ಲಿ ದೇವ್ರು ಬಂದು ನಾಣ್ಯನ ಅಚ್ಚೊತ್ ಮಾಡಿ ಪ್ರಿಂಟ್ ಮಾಡಿ ಕೊಟ್ಟಿದ್ರ. ಚಿನ್ನದ ನಾಣ್ಯ. ದೇವರು ನಮ್ಗೆ ಪ್ರಕೃತಿ ಕೊಟ್ಟಿದ್ದಾನೆ. ಹೌದಲ್ವಾ? ಅದ್ ಬಿಟ್ಟು ಇನ್ನೇನು ಇಲ್ಲ. ನಾವು ಮನುಷ್ಯರಾಗಿ ಹುಟ್ಟಕ್ ಮುಂಚೆ ದೇವರು ಈ ಪ್ರಕೃತಿನ ಸೃಷ್ಟಿ ಮಾಡಿರೋದು. ನಂತರ ಎಲ್ಲ ಸಣ್ಣ ಪುಟ್ಟ ಜೀವರಾಶಿಗಳನ್ನ ಹಂತ ಹಂತವಾಗಿ ಸೃಷ್ಟಿ ಮಾಡಿರೋದು. ಅವೆಲ್ಲ ಹುಟ್ಟಿದ ಮೇಲೆ ನಾವು ಹುಟ್ಟಿರೋದು ಮನುಷ್ಯರಾಗಿ. ಒಪ್ಕೊಳ್ತೀವ? ಸೊ ದೇವರು ಏನು ಸೃಷ್ಟಿ ಮಾಡಿಲ್ಲ ಬೇರೆದು. ಪ್ರಕೃತಿಯಲ್ಲಿ ಸಿಗುವಂತ ಎಲ್ಲಾ ಸೌಲಭ್ಯಗಳನ್ನ ತಗೊಂಡು ನಮ್ಮ ಬುದ್ಧಿಶಕ್ತಿನ ಉಪಯೋಗಿಸಿ ನಾವು ಬೇರೆ ಎಲ್ಲ ತಯಾರು ಮಾಡ್ಕೊಂಡಿದೀವಿ. ಪ್ರಾಣಿ ಪಕ್ಷಿಗಳು ಯಾರಾದ್ರೂ ನಮ್ಮ ಮನುಷ್ಯರ ತರ ಬದುಕ್ತಾ ಇದಾರ ಕಾಂಪಿಟೇಷನ್ ಅಲ್ಲಿ? ಸೊ ಮನುಷ್ಯನ್ಗೆ ಇವತ್ತು ಯಾರು ಕಾಂಪಿಟೇಟರ್? ಮನುಷ್ಯನೇ. ಹೌದಲ್ವಾ?
ಸೊ ಈ ಹಣಕಾಸು ಯಾರು ಸೃಷ್ಟಿ ಮಾಡ್ಕೊಂಡಿರೋದು? ಮನುಷ್ಯ. ಮನುಷ್ಯನೇ. ಆದ್ರೆ ಮನುಷ್ಯನೇ ನೋಡಿ ಹೆಂಗ ಆಟ ಆಡಿಸುತ್ತಲ್ವಾ, ಹೌದಲ್ವಾ? ಸೊ ಹಾಗಾಗಿ ಫಸ್ಟ್ ನಾವೇ ತಯಾರು ಮಾಡ್ಕೊಂಡಿರೋ ಒಂದು ಸಮಾಜ, ಹಣಕಾಸಿನ ಒಂದು ಸಮಾಜ, ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಹಣ ಹೆಂಗ್ ಬರುತ್ತೆ ಅನ್ನೋ ಒಂದು ತಿಳುವಳಿಕೆ ನಮ್ಗೆ ಮೂಡುತ್ತೆ. ನಮ್ಗೆ ಯಾರಾದ್ರೂ ಶಾಲೆಯಲ್ಲಿ ಹೇಳ್ಕೊಡ್ತಾರ ಹಣ ಹೆಂಗ್ ಮಾಡೋದು ಅಂತ? ಖಂಡಿತವಾಗ್ಲೂ ಹೇಳ್ಕೊಡಲ್ಲ. ಶಾಲೆಯವ್ರು ಮಾತ್ರ ಚೆನ್ನಾಗಿ ಹಣ ಮಾಡ್ಕೊಳ್ತಾರೆ, ಹುಷಾರಾಗಿ ಮಾತಾಡಮ್ಮ. ಹೌದಲ್ವಾ? ಪ್ರಿನ್ಸಿಪಾಲ್ ಬಂದಿದ್ದಾರೆ, ಅದಕ್ಕೆ ನನ್ ಮಾತು ಬರ್ತಾ ಇದೆ. ಹುಷಾರಾಗಿ ಮಾತಾಡು. ಇದು ನನ್ ಮಾತಲ್ಲ, ಇದೆಲ್ಲ ಯೂನಿವರ್ಸಲ್ ಮ್ಯಾಗ್ನೆಟಿಸಮ್ ಅಲ್ಲಿ ಆ ದೈವ ಕಳಿಸ್ತಾ ಇರುತ್ತೆ, ನಾವು ಹೇಳ್ತಾ ಇರ್ಬೇಕಷ್ಟೇ. ವಿ ಆರ್ ಜಸ್ಟ್ ದ ದ ಮೀಡಿಯಂ ಆಫ್ ದಿ ಕಮ್ಯುನಿಕೇಶನ್, ದಟ್ಸ್ ಆಲ್. ದೇರ್ ಇಸ್ ನೋ ಇಂಟೆನ್ಷನಲ್. ಓಕೆ, ಸೊ ಪಾಯಿಂಟ್ ಔಟ್ ಮಾಡಿ ಇವ್ರಿಗೆ ಅಂತ ನಾವು ಯಾರಿಗೂ ಹೇಳಕ್ ಹೋಗಲ್ಲ, ಮನ್ಸಿಗೆ ನೋವು ಮಾಡಕ್ಕೂ ಹೋಗಲ್ಲ. ಇವತ್ತಿನ ಒಂದು ಸಮಾಜದಲ್ಲಿ ನಡೀತಾ ಇರುವಂತ ಆಗು ಹೋಗುಗಳ ಬಗ್ಗೆ ಒಂದು ಡಿಸ್ಕಷನ್ ನಡೆಯುತ್ತೆ, ಒಂದು ತಿಳುವಳಿಕೆ ಅರಿವು ಮೂಡಿಸುವಂತ ಒಂದು ವಿಚಾರಗಳು ಇಲ್ಲಿ ನಡೀತಾ ಇರುತ್ತೆ ಅಷ್ಟೇ. ನೋ ಪರ್ಸನಲ್ ಪಿನ್ ಪಾಯಿಂಟ್. ಏನಾದ್ರು ಆ ತರ ಅನ್ಸಿದ್ರೆ ಅನ್ಯತಾ ಭಾವಿಸ್ದೆ ದಯವಿಟ್ಟು ಕ್ಷಮೆ ಇರಲಿ. ಓಕೆ, ಮೊದಲೇ ಕ್ಷಮೆ ಕೇಳ್ತೀನಿ ನಾನು ಆ ತರ ಏನಾದ್ರು ಇದ್ರೆ. ಸೊ ಈಗ ಒಂದು ಪಾಯಿಂಟ್ ಕ್ಲಿಯರ್ ಆಯ್ತಲ್ವಾ? ಹಣ ಯಾರು ತಯಾರು ಮಾಡಿರೋದು? ಮನುಷ್ಯರೇ ತಯಾರು ಮಾಡಿರೋದು. ಮತ್ತೆ ಯಾಕೆ ದೇವ್ರನ್ನ ಕೇಳ್ತೀವಿ ಹಣ ಕೊಡೋದು ಭಗವಂತ? ತಿರುಪತಿ ವೆಂಕಟೇಶ್ವರ, ನಿನ್ನೆ ವರಮಹಾಲಕ್ಷ್ಮಿ, ಇನ್ನೂ ಮುಗ್ದಿಲ್ಲ. ವರಮಹಾಲಕ್ಷ್ಮಿ ಇನ್ನು ಮನೆಯಲ್ಲಿ ಇಟ್ಟಿದ್ದಾರೆ, ಅದಕ್ಕೆ ಇವತ್ತು ಇನ್ನು ಖಾಲಿ ಇದೆ ಇಲ್ಲಿ ಚೇರ್ಗಳು. ಸೊ ಇನ್ನು ಕೇಳ್ತಾನೆ ಇದ್ದಾರೆ ವರ ಕೊಡುತ್ತಾಯೇ, ವರವ ಕೊಡುತ್ತಾಯೇ ಅಂತ. ಸೊ ಯಾಕಿದೆಲ್ಲ ಒಂದು ಏನೋ ನಿಗೂಢ ಅಂತ ಅನ್ಸಲ್ವಾ? ಅದಲ್ವಾ? ಸರಿ ಇದೆಯಾ ಅಥವಾ ತಪ್ಪಿದ್ಯಾ? ಅದಕ್ಕೆ ಅವರು ವರ ವರ ಕೇಳ್ತಾನೆ ಇರ್ಲಿ ಅಂತ ಹೇಳಿ ಗಂಡ್ಮಕ್ಳು ಬಂದಿರೋದು. ಅವ್ರು ಅಲ್ಲೇ ಕೇಳ್ಕೊಂಡಿರ್ಲಿ, ಹೆಣ್ಮಕ್ಳು ಮಾತ್ರ ವರ ಕೇಳ್ಕೊಂಡೇ ಇರ್ಲಿ, ಗಂಡ್ಮಕ್ಳು ಇಲ್ಲಿ ಬರ್ಲಿ ಅಂತ ಇಲ್ಲಿ ಬಂದಿದ್ದಾರೆ ಅಂತ. ಮನುಷ್ಯನೇ ಹಣನ ಸೃಷ್ಟಿ ಮಾಡ್ಕೊಂಡಾದ್ಮೇಲೆ ದೇವ್ರನ್ನ ಯಾಕೆ ಕೇಳಬೇಕು? ಹಾ, ಎಕ್ಸಾಕ್ಟ್ಲಿ. ಅವ್ರ ಕ್ವಶನ್ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಮನುಷ್ಯನೇ ಹಣನ ಸೃಷ್ಟಿ ಮಾಡ್ಕೊಂಡಿದ್ಮೇಲೆ ಮತ್ ನಾವ್ ಯಾಕೆ ಹೋಗಿ ದೇವ್ರ ಹತ್ರ ಕೇಳ್ತಾ ಇದೀವಿ? ನಮ್ಮ ಮೈಂಡ್ ನ ನಾವು ಆ ತರ ಸೃಷ್ಟಿ ಮಾಡ್ಕೊಂಡಿದೀವಿ, ಹೌದಾ? ಯಾರು ಇದಕ್ಕೆ ಕಾರಣ? ನಾವೇನಾ? ಒಪ್ಕೊಳ್ಳೋಣ? ಮೇಡಮ್ ಒಪ್ಕೊಂಡ್ಬಿಟ್ರು. ಸೊ ಈ ಹಣನ ನಾವೇ ಸೃಷ್ಟಿ ಮಾಡಿದೀವಿ, ಆಮೇಲೆ ಇದನ್ನ ಹೇಗ್ ಸಂಪಾದನೆ ಮಾಡ್ಕೋಬೇಕು ಅನ್ನೋದನ್ನ ನಾವೇ ಸರಿಯಾಗಿ ಕಲ್ತಿಲ್ಲ, ಹೌದಾ? ಅದಕ್ಕೆ ಕಷ್ಟ ಆಗ್ತಾ ಇದೆ ಅಲ್ವಾ? ಕರೆಕ್ಟ್. ಸೊ ಫಸ್ಟ್ ಪಾಯಿಂಟ್ ಈಗ ಕ್ಲಿಯರ್ ಆಯ್ತಲ್ವಾ ಹಣದ ಬಗ್ಗೆ? ಸೊ ಈಗ ಸಂಪಾದನೆ ಅಥವಾ ಆಕರ್ಷಣೆ. ಸೊ ಪ್ರಕೃತಿ ನಮ್ಗೆ ಕೊಟ್ಟಿರುವಂತ ಅಗಾಧವಾದ ಶಕ್ತಿ ಯಾವುದು? ಯೋಚನೆ ಮಾಡುವಂತ ಶಕ್ತಿ, ಬುದ್ಧಿಶಕ್ತಿ, ಜ್ಞಾನ. ಸೊ ನಮ್ಗೆ ಜ್ಞಾನ ತಿಳುವಳಿಕೆ ಅಲ್ಲಿ ಸಿಕ್ಕಿಲ್ಲ ಅಂದಾಗ ನಮ್ಗೆ ಎಲ್ಲಾದ್ರಲ್ಲೂ ಕೊರತೆ ಕಾಣಿಸುತ್ತೆ. ನಮ್ಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಎಜುಕೇಶನ್ ಕೊಡ್ತಾರೆ, ಆದ್ರೆ ಫೈನಾನ್ಷಿಯಲ್ ಫ್ರೀಡಮ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಸಬ್ಜೆಕ್ಟ್ಗಳೇ ಇರಲಿಲ್ಲ. ಇವಾಗ ಅದು ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಯಾವಾಗ 2020 ಆದ ನಂತರ ಅದು ಒಂದೊಂದೇ ಸಬ್ಜೆಕ್ಟ್ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ. ಅದು ಕಾಲೇಜ್ ಲೆವೆಲ್, ಹೈಸ್ಕೂಲ್ ಲೆವೆಲ್ ಮೇಲೆ ಸ್ಟಾರ್ಟ್ ಆಗ್ತಾ ಇದೆ. ಆದ್ರೆ ಅದಕ್ಕೆ ಮುಂಚೆ ಎಲ್ಲ ನಾವೆಲ್ಲ ಹುಟ್ಟಿದೀವಲ್ವಾ, ನಮ್ದೆಲ್ಲ ಎಜುಕೇಶನ್ ಆಗಿದೆ ಅಲ್ವಾ? ನಾವೆಲ್ಲ ಹಂಗಾದ್ರೆ ಏನ್ ಮಾಡ್ಬೇಕು? ಇಂಥ ಕಾರ್ಯಾಗಾರಕ್ಕೆ ಬರಬೇಕು, ಇಂಥ ಕಾರ್ಯಾಗಾರದಲ್ಲಿ ಸ್ವಲ್ಪ ತಿಳುವಳಿಕೆನ ಬೆಳೆಸ್ಕೋಬೇಕು. ಓಕೆ, ಸೊ ಫಸ್ಟ್ ಒಂದು ಕ್ಲಿಯರ್ ಮಾಡ್ಕೊಳ್ಳೋಣ. ಹಣ ಅನ್ನೋದು ಮನುಷ್ಯ ತಯಾರು ಮಾಡಿರುವಂತ ಒಂದು ಸೋರ್ಸ್. ಓಕೆ, ದೇವರು ಸೃಷ್ಟಿ ಮಾಡಿರೋದಲ್ಲ, ದೇವ್ರು ಕೊಟ್ಟಿರುವಂತ ಪ್ರಕೃತಿನೇ ನಾವು ಬಳಸ್ಕೊಂತೀವಿ. ಇವಾಗ ನಾಣ್ಯ ಅಂತ ಹೇಳಿದ್ವಿ, ಭೂಮಿಯಿಂದ ನಮ್ಗೆ ಚಿನ್ನ ಮತ್ತೆ ಕಬ್ಬಣ ಎಲ್ಲ ಘನ ವಸ್ತುಗಳು ಸಿಗುತ್ತೆ, ಮೆಟಲ್. ಅದನ್ನ ನಾವು ಕನ್ವರ್ಟ್ ಮಾಡಿಕೊಂಡು ಎಷ್ಟು ಅಂಶ ಚಿನ್ನ ಇರಬೇಕು, ಎಷ್ಟು ಅಂಶ ಬೆಳ್ಳಿ ಇರಬೇಕು, ತಾಮ್ರ ಇರಬೇಕು ಅಂತ ಡಿಸೈಡ್ ಮಾಡಿ ಒಂದು ಕಾಯಿನ್ ರೆಡಿ ಮಾಡ್ತೀವಿ ಅಲ್ವಾ? ಹೌದಲ್ವಾ? ಸೊ ಅದು ನಾವೇ ಮಾಡಿರೋದು. ಫಸ್ಟ್ ವಿ ಶುಡ್ ಬಿ ಅಕೌಂಟಬಲ್ ಫಾರ್ ವಾಟ್ ವಿ ಆರ್ ಡೂಯಿಂಗ್. ನಾವೇನ್ ಕೆಲಸ ಮಾಡ್ತಾ ಇದೀವಿ ಅದಕ್ಕೆ ನಾವು ಜವಾಬ್ದಾರರಾಗಿರ್ಬೇಕು.
ಹೌದಲ್ವಾ? ಸೊ ನಾವು ದೇವರ ಹತ್ರ ದೊಂಬಲ್ ಬಿದ್ದು ವರ ಕೊಡು, ದೇವಸ್ಥಾನಕ್ಕೆ ಹೋಗಿ ದುಡ್ಡು, ಸಮಸ್ಯೆ, ಸಾಲ ಇಂಥದ್ದನ್ನೆಲ್ಲ ಕೊರೋದನ್ನ ಫಸ್ಟ್ ಬಿಡ್ಬೇಕು. ಬಿಟ್ಟು ಏನ್ ಮಾಡ್ಬೇಕು? ಇವಾಗಿನ ಸಮಾಜದಲ್ಲಿ ಇವಾಗಿನ ಕಾಲಮಾನಕ್ಕೆ ತಕ್ಕಂಗೆ ದುಡಿಮೆನ ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋ ಒಂದು ತಿಳುವಳಿಕೆನ ನಾವು ಬೆಳೆಸ್ಕೋಬೇಕು. ಮುಂಚೆ ಎಲ್ಲ ನೋಡಿ ಒಂದು ಡಿಗ್ರಿ ಇದ್ರೆ ಸಾಕು, ಯಾವ್ದಾದ್ರು ಒಂದು ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು. ಹೌದಲ್ವಾ? ಒಂದು ಡಿಗ್ರಿ ಮಾಡಿದ್ರೆ ಒಂದು ರಾಜರ ತರ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು. ಹೌದಲ್ವಾ? ಒಂದು 30 years ಬ್ಯಾಕ್ ಹೇಳ್ತಾ ಇದ್ದೀನಿ, 30-40 years. ಒಂದು ಡಿಗ್ರಿ ಮಾಡಿದ್ರೆ ಅವ್ರಿಗೆ ಸಿಗೋಷ್ಟು ಮರ್ಯಾದೆ ಎಲ್ಲೂ ಸಿಗ್ತಾ ಇಲ್ಲ. ಹೆಣ್ಗಳಂತೂ ಕ್ಯೂ ಅಲ್ಲಿ ನಿಂತ್ಕೊಂಡಿರೋರು ತಂದೆ ತಾಯಿ ನಾವೇ ವರದಕ್ಷಿಣೆ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಮದ್ವೆ ಮಾಡಿ ಕೊಡ್ತೀವಿ ಅಂತ ಎಲ್ಲ ಮುಂದೆ ಬಂದು ನಿಂತ್ಕೊಂಡಿರೋರು. ಹೌದಾ ಇಲ್ವಾ? ಆ ತರ ಟೈಮ್ ಇತ್ತು. ಇವಾಗಿದ್ಯಾ? ಈಗ ವಧುದಕ್ಷಿಣೆ ಕೊಡೋ ಕಾಲ ಬಂದಿದೆ. ಸೊ ಈಗ ವಧುದಕ್ಷಿಣೆ ಕೊಡುವಂತ ಕಾಲ ಬಂದಿದೆ. ಇಟ್ ಇಸ್ ಸೋ ಅನ್ಫಾರ್ಚುನೇಟ್. ಅದಕ್ಕೂ ಕೂಡ ಯಾರ ಕಾರಣ? ನಾವೇ ಕಾರಣ. ಮನುಷ್ಯರೇ ಕಾರಣ. ದೇವರೇನಾದ್ರೂ ಮಾಡಿದನ? ಇಲ್ಲ. ಸೊ ಹಂಗಿದ್ಮೇಲೆ ನಾವ್ ಏನ್ ಮಾಡ್ತಾ ಇದೀವಿ? ಒಳ್ಳೆ ರೀತಿಯಲ್ಲಿ ಸಮಾಜನ ಡೆವಲಪ್ ಮಾಡ್ತಾ ಇದೀವ ಅಥವಾ ಅದನ್ನ ಹಾಳು ಮಾಡೋಂತ ಕೆಲಸ ಮಾಡ್ತಾ ಇದೀವ? ನಾವೇ ಪ್ರಶ್ನೆ ಮಾಡ್ಕೋಬೇಕಲ್ವಾ? ಸೊ ಯೋಚನೆ ಮಾಡೋಣ. ಓಕೆ, ಈ ಪ್ರಶ್ನೆನ ಮುಂದಕ್ಕೆ ಪರಿಶೀಲನೆ ಮಾಡ್ತಾ ಉತ್ತರ ತಗೊಳ್ಳೋಣ. ಓಕೆ, ಸೊ ಇವಾಗ ಹಣ ಗಳಿಸುವ ವಿಧಾನನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಹಣ ಗಳಿಸೋದು ತುಂಬಾ ಕಷ್ಟನಾ ಅಥವಾ ತುಂಬಾ ಸುಲಭನಾ? ಯಾವ ತರ ಮೈಂಡಿಂದ ಮಾಡ್ತೀವಿ ಆ ತರ ಹಣ ಗಳಿಸ್ಬೋದು, ಪಡ್ಕೊಳ್ಳಬಹುದು. ಯಾವ ರೀತಿ ಆಯ್ಕೆ ಮಾಡ್ಕೊತೀವಿ ಅದು ನಮ್ಮಲ್ಲಿ. ವೆರಿ ಗುಡ್. ಸೊ ನಮ್ಮ ಮೇಲೆ ಡಿಪೆಂಡ್ ಆಗುತ್ತಲ್ವಾ? ನಾವು ಯಾವ ರೀತಿ ಹಣ ಗಳಿಸ್ತೀವಿ ಅಂತ ನಮ್ಮ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಫಾರ್ ಎಕ್ಸಾಂಪಲ್, ಮುಂಚಿನ ಕಾಲದಲ್ಲಿ ಮನುಷ್ಯ ತುಂಬಾ ಪರಿಶ್ರಮ ಪಡ್ತಾ ಇದ್ರು. ದೇಹನ ದಂಡಿಸಿ ಕಷ್ಟಪಟ್ಟು ದುಡಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮನುಷ್ಯನ್ಗೆ ಮೂಡ್ತಾ ಇತ್ತು. ಸೊ ಹಂಗಾಗಿ ಕಷ್ಟಪಟ್ಟು ಶ್ರಮಜೀವಿಗಳಿಗೆ ಒಂದು ಬೆಲೆ ಸಿಗ್ತಾ ಇತ್ತು. ಇವಾಗ ಏನ್ ನಡೀತಾ ಇದೆ? ಈಗ ಸುಲಭ ರೀತಿಯಲ್ಲಿ ಗಳಿಸಬೇಕು ಅಂತ ಇವಾಗ AI ಟೆಕ್ನಾಲಜಿ. AI ಟೆಕ್ನಾಲಜಿ ಅಂದ್ರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮೊಬೈಲ್ ಅಲ್ಲೇ ಇದೆ ಅಲ್ವಾ ಎಲ್ಲ ಪ್ರಪಂಚ. ನೀವು ಕೂತಿರೋ ಜಾಗದಲ್ಲೇ ಎಲ್ಲ ಸಿಕ್ಬಿಡುತ್ತಲ್ವಾ? ಇಡೀ ಪ್ರಪಂಚನ ನೀವು ಇಲ್ಲೇ ನೋಡ್ಬೋದು. ಅಂಗೈಯಲ್ಲೇ ಪ್ರಪಂಚ. ಸೊ ಇವಾಗ ಹಣ ಗಳಿಸೋ ರೀತಿ ಯಾವುದು? ಶ್ರಮದಿಂದ ಇದೆಯಾ? ಬುದ್ಧಿಯಿಂದ, ಯುಕ್ತಿಯಿಂದ. ಸೊ ಆ ಬುದ್ಧಿ ಯುಕ್ತಿನ ನಾವೆಲ್ಲ ಎಷ್ಟು ತಿಳ್ಕೊಂಡಿದೀವಿ, ಎಷ್ಟು ಖರ್ಚು ಮಾಡ್ತಾ ಇದೀವಿ? ಸರಿಯಾಗಿ ತಿಳ್ಕೊಂಡು ಇಲ್ಲ, ಸರಿಯಾಗಿ ಖರ್ಚು ಮಾಡ್ತಾ ಇಲ್ಲ. ಹೌದಾ? ಸರಿಯಾಗಿ ತಿಳ್ಕೊಂಡು ಇಲ್ಲ, ಸರಿಯಾಗಿ ಖರ್ಚು ಮಾಡ್ತಾ ಇಲ್ಲ. ಹೌದಾ? ಸೊ ಇವಾಗ ಸರಿಯಾಗಿ ತಿಳ್ಕೊಳ್ಳೋಣವಾ? ಚೇಂಜ್ ಆಗೋಣವಾ? ಇಲ್ಲ ಇನ್ನೂ ಹಳೆ ಸಂಪ್ರದಾಯನೇ ಇಟ್ಕೊಂಡಿರೋಣವಾ? ಚೇಂಜ್ ಆಗೋಣವಾ? ಇವಾಗ ನೋಡಿ, ಫ್ಲೈಟ್ ಎಲ್ಲ ಕಂಡುಹಿಡಿದಿದೀವಿ. ಫ್ಲೈಟ್ ಅಲ್ಲಿ ಹೋಗ್ತೀವಿ, ಹೆಲಿಕಾಪ್ಟರ್ ಅಲ್ಲಿ ಹೋಗ್ತೀವಿ. ಹೌದಲ್ವಾ? ಮುಂಚೆ ಫ್ಲೈಟ್ ಅಷ್ಟು ಸಾಮಾನ್ಯ ಇರ್ತಾ ಇತ್ತಾ? ಇವಾಗ ನೋಡಿ, ಫ್ಲೈಟ್ ಬಿದ್ದು 100 ಜನ 1000 ಜನ ಸತ್ರು. ನಾವು ಫ್ಲೈಟ್ ಅಲ್ಲಿ ಓಡಾಡೋದು ಬಿಟ್ಟಿದೀವ? ಸಾಯೋರು ಸತ್ರು, ಅವ್ರ ಆಯುಸ್ ಮುಗೀತು. ನಾವ್ಯಾಕೆ ಓಡಾಡ್ಬಾರ್ದು ಅಲ್ವಾ? ಅಷ್ಟು ಮನುಷ್ಯನ್ಗೆ ಬಂದ್ಬಿಟ್ಟಿದೆ ಅಲ್ವಾ ಧೋರಣೆ. ಹೌದಲ್ವಾ? ಎಂತ ಚಿಕ್ಕ ಹುಡುಗರನ್ನ ನೋಡಿ ಫ್ಲೈಟ್ ಹತ್ಬೇಕು, ಎಂತ ವಯಸ್ಸಾದವ್ರನ್ನ ನೋಡಿ ಒಂದು ಫಾರಿನ್ ಟ್ರಿಪ್ ಹೋಗಿ ಬರ್ಬೇಕು ಅನ್ನೋ ಒಂದು ಹಂಬಲ ಇದ್ದೇ ಇದೆ. ಹೌದಲ್ವಾ? ಸೊ ಈ ತರ ಒಂದು ರೇಟ್ ಆಫ್ ಲೈಫ್ ಹೋಗ್ತಾ ಇದ್ರೆ, ನಮ್ಮ ಲೈಫ್ ಅಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರೆ ನಮ್ಮ ಸಂಪಾದನೆ ಹೆಂಗಿರ್ಬೇಕು? ಅದು ಫಾಸ್ಟ್ ಆಗಿರ್ಬೇಕು. ಆದ್ರೆ ಅನ್ಫಾರ್ಚುನೇಟ್ಲಿ ಅದು ಫಾಸ್ಟ್ ಆಗಿ ಏನಾಗ್ತಾ ಇದೆ? ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಹೌದಾ? ವೆಲ್ಕಮ್ ಸರ್. ಕೃಷ್ಣ
ಡಾಕ್ಟರ್ ಕೃಷ್ಣ ಸರ್ಗೆ ಡಾಕ್ಟರ್ ವೆಲ್ಕಮ್. ಕೃಷ್ಣ ಸೊ ಡಾಕ್ಟರ್ ಕೃಷ್ಣ ಸರ್ ಆಗಮಿಸಿದ್ದಾರೆ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಸಹಭಾಗಿತ್ವ ನಿಮ್ಮ ಸಮಯವನ್ನು ನೀಡಿದ್ದಕ್ಕಾಗಿ. ರಾಧೆ ಕೃಷ್ಣ ರಾಧೆ ರುಕ್ಮಿಣಿಯಲ್ಲಿ ಅಂತ ಕೇಳಿ ಅವ್ರನ್ನ ಬಿಟ್ಟು ಬಂದಿದ್ದಾರೆ ಒಬ್ಬರು. ಓಕೆ, ಸೊ ಇವಾಗ ಇವತ್ತಿನ ಕಾಲಮಾನದಲ್ಲಿ ಅತಿ ವೇಗವಾಗಿ ಹೋಗೋ ಒಂದು ಭರಾಟೆಯಲ್ಲಿ ನಮ್ಮ ಮನಸ್ಸು ಅಷ್ಟೇ ಫಾಸ್ಟ್ ಆಗಿ ಹೋಗ್ತಾ ಇದೆ. ಅದರಿಂದ ನಮ್ಗೆ ಏನಾಗ್ತಾ ಇದೆ, ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳ್ತೀವಿ. ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂದ್ರೆ ಕಾಯಿಲೆಗಳು, ಮನೋರೋಗ ಜಾಸ್ತಿ ಆಗ್ತಾ ಇರೋದು. ಮಾನಸಿಕ ಒತ್ತಡ ಜಾಸ್ತಿ ಆಗಿ ನಮಗೆ ದೇಹದಲ್ಲಿ ಹಲವಾರು ರೀತಿಯ ಕಾಯಿಲೆಗಳು ಉತ್ಪತ್ತಿ ಆಗ್ತಾ ಇರೋದು. ಓಕೆ, ನಾವು ಸುಮ್ಮನೆ ಕೂತಿದ್ರು ಕೂಡ ಇವತ್ತು ಕಾಯಿಲೆ ಬರುತ್ತೆ. ಅದಕ್ಕೆ ಎಷ್ಟೋ ಉದಾಹರಣೆಗಳು ಈ ಒಂದು ಟೈಮ್ ಪೀರಿಯಡ್ ಅಲ್ಲೇ ನಾವು ನೋಡ್ಬಿಟ್ವಿ ಅಲ್ವಾ. ಕೊರೋನಾ ಆದ ನಂತರ ಎಷ್ಟು ಜನ ಆರೋಗ್ಯವಾಗಿ ಫಿಟ್ಟೆಸ್ಟ್ ಪರ್ಸನ್ಸ್ ಸ್ಪಾಟ್ ಅಲ್ಲ ಡೆಡ್ ಆಗಿದ್ದಾರಲ್ವಾ. ಸರ್ ಹೇಳಿದ್ರು. ಸೊ ಕೂತಿದ್ದಲ್ಲೇ ಬಿದ್ದೋದ್ರು, ಹಾರ್ಟ್ ಅಟ್ಯಾಕ್ ಆಯ್ತು, ಸತ್ತೋದ್ರು. ನಡ್ಕೊಂಡು ಹೋಗ್ತಾ ಇದ್ರೆ ಫುಟ್ಪಾತ್ ಅಲ್ಲಿ ಅಲ್ಲೇ ಬಿದ್ರು, ಹಂಗೆ ಸ್ಪಾಟ್ ಡೆಡ್. ಹೌದಲ್ವಾ? ಯಾಕೆ ಈ ತರ ಆಗ್ತಾ ಇದೆ? ಅವರು ಬೆಸ್ಟ್ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡ್ತಾ ಇದ್ದವರು ಸೆಲೆಬ್ರಿಟೀಸ್ಗಳು, ಮತ್ತೆ ಒಳ್ಳೆ ಜಿಮ್ ಅಲ್ಲಿ ಅವರು ಎಕ್ಸರ್ಸೈಸ್ ಮಾಡಿ ಬಾಡಿನ ಫಿಟ್ ಆಗಿ ಇಟ್ಕೊಂಡಿದ್ರು. ಒಳ್ಳೆ ಶ್ರೀಮಂತರು, ದುಡ್ಡಿರೋರು. ಈ ತರ ಕಾರ್ಯಗಾರನೇ ಬೇಡ ಅವ್ರಿಗೆ. ಆಲ್ರೆಡಿ ಆಗರ್ಭ ಶ್ರೀಮಂತರು ಅಂತವರು ಕೂಡ ಆಯುಷ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಯಾಕೆ? ಹೆದರಿಕೆ. ವೆರಿ ಗುಡ್. ಮತ್ತೆ ಬೇರೆ ಕಾರಣ? ಇಮ್ಯುನಿಟಿ ಪವರ್ ಕಡಿಮೆ. ವೆರಿ ಗುಡ್. ಇಮ್ಯುನಿಟಿ ಪವರ್ ಕಡಿಮೆ. ಸೊ ಇವಾಗ ನಾವು ಈ ಸೈಕೋಸೊಮ್ಯಾಟಿಕ್ ಡಿಸೀಸ್ ಇಂದ ಬರುವಂತ ಕಾಯಿಲೆಗಳು, ಅದಕ್ಕೆ ಬೇಕಾಗಿರುವಂತ ಒಂದು ಆಯುರ್ವೇದ ಚಿಕಿತ್ಸೆ ಸುಲಭವಾಗಿ ನಮ್ಮ ಕೈಗೆಟ್ಕೋ ರೀತಿಯಲ್ಲಿ ಇವತ್ತು ನಮ್ಗೆ ಅಂಜು ಮೇಡಮ್ ಪರಿಚಯ ಮಾಡಿಕೊಡ್ತಾರೆ. ಓಕೆ, ಸೊ ಅದನ್ನ ನಾವು ಕೂಡ ಸ್ವೀಕರಿಸಿ ಅದರ ಪ್ರಯೋಜನ ಉಪಯೋಗಗಳನ್ನ ತಿಳ್ಕೊಂಡು ಪಡ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಪ್ರಾಡಕ್ಟ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ಸೊ ಇವಾಗ ನಾನು ವೇದಿಕೆಗೆ ಅಂಜು ಮೇಡಮ್ನ ಬರ್ಮಾಡ್ಕೊಳ್ತೀನಿ. ಅಂಜು ಮೇಡಮ್ ದಯವಿಟ್ಟು ಬನ್ನಿ. ಸೊ ಧನ್ವಂತರಿ ಲೋಕಸಿರಿ ಬಯೋಟೆಕ್ ಲ್ಯಾಬ್ ಅಂತ ಹೇಳಿ ನಮ್ಮ ಮೈಸೂರು ಅವರೇ ಆಗಿರುವಂತವ್ರು ಹರೀಶ್ ಅಲ್ವಾ ಮೇಡಮ್? ಲೋಕೇಶ್, ಎಚ್ ಬಿ ಲೋಕೇಶ್ ಅನ್ನೋರು ಸ್ಟಾರ್ಟ್ ಮಾಡಿರುವಂತ ಕಂಪನಿ. ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಡೀಟೇಲ್ಸ್ ಮೇಡಮ್ ಅವ್ರು ತಿಳಿಸ್ಕೊಡ್ತಾರೆ. ಅದಾದ ನಂತರ ಒಬ್ಬೊಬ್ರು ಬಂದು ಮೇಡಮ್ ಹತ್ರ ಒಂದು ನಿಮ್ಮ ಆರೋಗ್ಯದ ವಿಚಾರವಾಗಿ ನೀವು ಏನೇನು ಹೇಳ್ಕೊಳ್ಳಿ, ಅವ್ರು ನಿಮಗೆ ಪ್ರಾಡಕ್ಟ್ಸ್ ಸಜೆಸ್ಟ್ ಮಾಡ್ತಾರೆ. ಸೊ ಆ ಪ್ರಾಡಕ್ಟ್ಸ್ ನ ಹೆಂಗ್ ತಗೋಬೇಕು ಅಂತಾನೂ ಅವ್ರು ಹೇಳ್ಕೊಡ್ತಾರೆ. ಅದು ನೀವು ತಗೊಳಕ್ ಸ್ಟಾರ್ಟ್ ಮಾಡಿ ವಿದಿನ್ 1 or 2 weeks ಅಲ್ಲೇ ನಿಮ್ಗೆ ರಿಸಲ್ಟ್ಸ್ ಕೂಡ ಸಿಗುತ್ತೆ. ಸೊ ಇದು ಪರಿಚಯ ನಂತರ ಧನಾಕರ್ಷಣೆ, ಅದನ್ನ ಯಾವ ರೀತಿ ಮಾಡ್ಕೋಬೇಕು, ಮತ್ತೆ ಅದಕ್ಕೆ ಬೇಕಾಗಿರುವಂತ ಅಫರ್ಮೇಷನ್ಸ್ ಅಂತ ಹೇಳ್ತೀವಿ. ಸೊ ಮ್ಯಾನಿಫೆಸ್ಟೇಷನ್, ಧನಾಕರ್ಷಣೆಯನ್ನ ಹೇಗೆ ನಾವು ಒಳಗಡೆಯಿಂದ ಉತ್ಪತ್ತಿ ಮಾಡ್ಕೊಳ್ಬೇಕು, ಆ ಒಂದು ಟೆಕ್ನಿಕ್ಸ್ ನ ನಾವು ಕಲ್ತ್ಕೊಳ್ಳೋಣ ಇದನ್ನ ಆದ ನಂತರ. ಓಕೆ, ತಗೊಳ್ಳಿ ಮೇಡಮ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮುಷರಿ ಜಾಕಿರ್ ಅಂತ. ನಾನು ಒಂದು ಮುಸ್ಲಿಮ್ಸ್ ಆದ್ರೂ ನನಗೆ ಮೇಡಮ್ ಒಂದು ಶಾರ್ಟ್ ಕಟ್ ಅಲ್ಲಿ ಅಂಜು ಅಂತ ಕರೀತಾ ಇದ್ದಾರೆ. ಮನೇಲಿ ನನಗೆ ಅಂಜು ಅಂತಾನೆ ಕರೆಯೋದು, ಮುಷರಿ ಅಂತ ಕರೆಯಕ್ಕೆ ಬರಲ್ಲ ಅವರಿಗೆ. ಅದು ಒಂದ್ಸಲ ನಾನು ಮೈಸೂರಲ್ಲಿ ಹುಟ್ಟು ಬೆಳೆದದ್ದು ಬಲೂರಲ್ಲಿ. ಒಂದು ಮಹಾರಾಣಿ ಕಾಲೇಜ್ ಮೈಸೂರಲ್ಲಿ ಓದಿರೋದು, ಫೈನಲ್ ಡಿಗ್ರಿ ಓದಿದ್ದೀನಿ. ಆದರೆ ನಾನು ಜಾಸ್ತಿ ಕನ್ನಡ ಯೂಸ್ ಮಾಡ್ತೀನಿ. ನನಗೆ ತುಂಬಾ ಇಷ್ಟ. ಯಾಕಂತ ಹೇಳಿದ್ರೆ ನೀವು ಹೇಳ್ಬೋದು, ಒಂದು ಮುಸ್ಲಿಮ್ಸ್ ಲೇಡಿಯಾಗಿ ಯಾಕೆ ನೀವು ಇಂಗ್ಲಿಷ್ ಯೂಸ್ ಮಾಡಲ್ಲ ಅಂತ. ಆದ್ರೆ ನನಗೆ ಇಷ್ಟ ಇಲ್ಲ. ಆದ್ರೆ ಅನಿತಾ ಮೇಡಮ್ ಕಡೆಯಿಂದ ಇವಾಗ ನಾನು ಕಲಿಯಕ್ಕೆ ಶುರು ಮಾಡಿದ್ದೀನಿ. ನಾನು ಧನ್ವಂತರಿ ಲೋಕಸಿರಿ ಬಯೋಟೆಕ್ ಅಂತ. ಇವಾಗ ಮೇಡಮ್ ಅಂದ್ರು ಕರೋನಾದಲ್ಲಿ ಯಾವ ಥರ ಒಂದು ಧೈರ್ಯನ ನಾವು ಕಳ್ಕೊಂಡು ನಾವು ಅದನ್ನ ಸಾಯ್ತಾರನ್ನ ನೋಡ್ಕೊಂಡು ನಾವು ಬೇಗ ಎಷ್ಟೋ ಜನ ಇದು ಮಾಡ್ಕೊಂಡ್ರು. ಇಮ್ಯುನಿಟಿ ಪವರ್ ಕಡಿಮೆ ಇಲ್ಲ. ನಾನು ಅದನ್ನ ಆವಾಗ ನಾನು ಒಂದು ಥೈರಾಯ್ಡಲ್ಲಿದ್ದೆ. ಆವಾಗ ನಾನೇನು ಮಾಡಿದೆ, ಈ ಧನ್ವಂತರಿ ಲೋಕಸಿರಿ ಬಯೋಟೆಕ್ ಅನ್ನೋ ಒಂದು ಕಂಪ್ನಿಯಲ್ಲಿ ನಾನೇನು ಮಾಡಿದೆ, ಪ್ರಾಡಕ್ಟ್ನ ನಾನು ತಗೊಂಡೆ. ಡಾಕ್ಟ್ರು ಏನು ಮಾಡಿದ್ರು ಅಂದರೆ ನನಗೆ ತುಂಬ 95 kg ಇದ್ದೆ ನಾನು. ಆವಾಗ ನಾನು ಸುಸ್ತಾಗ್ತಾ ಇದೆ. ನಂದು ಒಂದು ಬಟ್ಟೆ ಅಂಗಡಿ ಶೋರೂಮ್ ನಂದು.
ಅಲ್ಲಿ ಹೇಳ್ತಾ ಇದ್ದೆ. ಏನು ನನಗೆ ಜನರು ಬಂದರೆ ನನಗೆ ಕೊಡೋಕ್ಕಾಗ್ತಿರ್ಲಿಲ್ಲ. ಆವಾಗ ನನಗೆ ಪೊಲೀಸ್ ಅವ್ರಿಗೆ ಅವ್ರ ಹೆಂಡತಿ ನನಗೆ ಈ ಥರ ಇದೆ ಮೇಡಮ್ ಅವರು. ನಾನು ಅದು ಇಲ್ಲಿ ಕೇಳಿದೆ, ದಿಲ್ಲಿ ತಗೊಂಡು ಒಂದು 3 ತಿಂಗಳು ಯೂಸ್ ಮಾಡಿದ್ಮೇಲೆ ಆಟೋಮೆಟಿಕ್ ನಾನು ವೇಟ್ ಲಾಸ್ ಆದೆ. ವೇಟ್ ಲಾಸ್ ಆದಮೇಲೆ ನಾನು ಇದ್ದೀನಿ, ನಾನು ಯಾಕೆ ನಾನು ಯಾಕೆ ಸುಮ್ಗಿರ್ಬೇಕು ಅಂತ ಏನು ಮಾಡಿದೆ, ಸ್ವಲ್ಪ ಜನರು ಜಾಸ್ತಿ ಆದಷ್ಟರಲ್ಲಿ ನಾನು ಬಟ್ಟೆ ಅಂಗಡಿ ಬಿಟ್ಟಿಲ್ಲ. ಆಮೇಲೆ ನಾನು ಧನ್ವಂತರಿ ಲೋಕಸರಿ ಬಯೋಟೆಕ್ ಕಂಪ್ನಿಯಲ್ಲಿ ಜಾಯಿನ್ ಆಗಿ ಇವಾಗ ಪ್ರತಿಯೊಬ್ಬರಿಗೂ ಆರೋಗ್ಯ ಕೊಡಬೇಕು ಅಂತ ನಿಂತಿದ್ದೀನಿ. ಮತ್ತೆ ಒಂದು ಮಕ್ಕಳಾಗೋಗಿ ಇವಾಗ ಡಾಕ್ಟರ್ ಅಂತಾರೆ, ಒಂದು ಪ್ಲಮ್ಸ್ ಕೋಡ್ ಕಡಿಮೆ ಆಗಿದೆ. ಆಮೇಲೆ ಒಂದು ಜೆಂಟ್ಸ್ಗೆ ಒಂದು ಎಕ್ಸ್ಪವರ್ ಬೇಕಾಗಿದೆ. ಪ್ರತಿಯೊಂದುವೆ ಒಂದು ಲೇಡೀಸ್ ಪ್ರಾಬ್ಲಮ್ಗೆ ಏನು ಕೊಡಬೇಕು, ಜೆಂಟ್ಸ್ಗೆ ಯಾವ ಥರ ಕೊಡಬೇಕು, ಪ್ರತಿಯೊಂದು ನಾನು ಒಂದು ಸ್ವಲ್ಪ ಸೈನ್ಸ್ ಇಷ್ಟು ಓದೋದಕ್ಕೆ ಒಂದು ಸ್ವಲ್ಪ ಟ್ರೈನಿಂಗ್ ತಗೊಂಡು ಇವಾಗ ಪ್ರತಿಯೊಂದು ಲೇಡೀಸ್ಗೂ ಯಾವ ಥರ ಕೊಡಬೇಕು, ಏನು ಮಾಡಬೇಕು ಅಂದರೆ ನಾನು ಅಷ್ಟು ಏನು ಡಾಕ್ಟ್ರು ಓದೋಷ್ಟು ಮಟ್ಟದಲ್ಲಿಲ್ಲ. ನಾನು ತಿಳುವಳಿಕೆಯಲ್ಲಿ ನಮ್ಮ ಅಜ್ಜಿಯವರು ಒಂದು ಸ್ವಲ್ಪ ಆಯುರ್ವೇದನ ಯೂಸ್ ಮಾಡ್ತಾಯಿದ್ರು. ಅದರಿಂದ ಏನು ಮಾಡಿದ್ದೀನಿ, ಅದನ್ನು ಯೂಸ್ ಮಾಡಿ ಅದನ್ನೆಲ್ಲ ನಾನು ಕೊಡ್ತಾ ಇದ್ದೀನಿ. ಯಾರಿಗಾದ್ರೂ ಡೈಜೆಷನ್ ಕ್ಲಿಯರ್ ಬೇಕಾ, ಆಮೇಲೆ ಜ್ವರ ಬರ್ತಾ ಇದೆಯಾ, ಆಮೇಲೆ ಮಂಡಿ ನೋವು ಇದೆಯಾ, ಮತ್ತು ಮುಖಕ್ಕೆ ಬಂಗ್ ಬರ್ತಾ ಇದೆಯಾ, ಹೇರ್ ಫಾಲ್ ಆಗ್ತಾ ಇದೆಯಾ, ಆಮೇಲೆ ನಾವು ಇಮ್ಯುನಿಟಿ ಪವರ್ ಆಗಿ ಕಡಿಮೆ ಒಂದು ಸ್ವಲ್ಪ ಇಮ್ಯುನಿಟಿ ಪವರ್ ಆಗಿದೆ ಅಂದರೆ ಒಂದು 42 ಹರ್ಸ್ ಆಗಲಿ ಪ್ರತಿಯೊಂದು ಕೊಟ್ಟು ನಾನು ಒಂದು 4 ವರ್ಷ ಆಗಿದೆ, ಆವಾಗಲಿಂದನೂ ಕೊಡ್ತಾ ಇದ್ದೀನಿ. ಮತ್ತೆ ಇನ್ನು ಯಾರಿಗಾದ್ರೂ ಬೇಕಾಗಿದ್ರೆ ನನ್ನ ಜೊತೆ ಮಾತಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಮೊದಲು ಥೈರಾಯ್ಡ್ ಇದ್ದಾಗ ನಮ್ಮ ಯಜಮಾನರಿಗೆ ಹಾರ್ಟ್ ಅಟ್ಯಾಕ್ ಇತ್ತು. ಹಾರ್ಟ್ ಅಟ್ಯಾಕ್ ಆದಾಗ ನಾನು ಏನು ಮಾಡಿದೆ, ನಾನು ಚಿತ್ರದುರ್ಗದಲ್ಲಿ ಇಲ್ಲ ಚಿಕ್ಕಮಂಗ್ಳೂರಲ್ಲಿ ನಾನು ಒಂದು ಟ್ರೈನಿಂಗ್ ಹೋಗಿದ್ದೆ. ಆ ಟ್ರೈನಿಂಗ್ ಹೋಗಿದ್ದಾಗ ಅಲ್ಲಿ ನಾನು ಕಲಿತೆ, ಇದು ಒಂದು ಬೆರಳಿಗೆ ಒಂದು ಸ್ವಲ್ಪ ಡ್ಯಾಮೇಜ್ ಮಾಡಬೇಕು ಅಂತ ಕೇಳಿದೆ. ಅದನ್ನು ಏನಾಯಿತು ಅಂತ ಹೇಳಿದ್ರೆ ನಾನೇನು ಮಾಡಿದೆ, ಇವಾಗ ಒಂದು ಅರ್ಧ ಗಂಟೆ ಒಳಗಡೆ ನೀವು ಇದಕ್ಕೆ ಜಯದೇವ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನಾನು ಯೋಚನೆ ಮಾಡಿದೆ, ನಮ್ಮ ಕೆಂಗೇರಿಯಿಂದ ಜಯದೇವಾಗ ಹೋಗ್ಬೇಕಾದ್ರೆ ಅರ್ಧ ಗಂಟೆಲಿ ಹೆಂಗೆ ಹೋಗೋಕ್ಕಾಗುತ್ತೆ ಅಂತ ನಾನೇನು ಮಾಡಿದೆ, ಆಂಬುಲೆನ್ಸಲ್ಲಿ ಕೂತ್ಕೊಂಡೆ. ಯೋಚನೆ ಮಾಡ್ತಾ ಇದ್ದೀನಿ, ಯಾವುದೂ ಗೊತ್ತಾಗ್ತಾ ಇಲ್ಲ. ತಲೆ ಪಿನ್ನ ಸಿಕ್ಕ ತಕ್ಷಣ ನಮ್ಮ ಯಜಮಾನ್ರು ಕೇಳಿದೆ, ನಾನು ಒಂದು ಮಾತು ಕೇಳ್ತೀನಿ, ನನಗೆ ಇದು ಮಾಡ್ಕೊಳ್ತೀರಾ? ಏನಿಲ್ಲ, ನನಗೆ ನೀವು ಬೇಕು ಕಣ್ರಿ, ನಾನು ಈ ಥರ ಡ್ಯಾಮೇಜ್ ಮಾಡಿದೆ ಅಂತ ಅತ್ತೆ ಮಾವಾಗೆ ನಮ್ಮ ಮೈದ್ರಿಗೆ ಯಾರಿಗೂ ಹೇಳ್ಬಾರ್ದು. ಯಾಕೆ ಅಂತ ಹೇಳಿದಾಗ ನಾನು ಈ ಬೆರಳಿಗೆ ಏನು ಮಾಡಿದೆ, ಡ್ಯಾಮೇಜ್ ಮಾಡಿದ ತಕ್ಷಣ ಇಲ್ಲಿ ಹೆಪ್ಪು ಕಟ್ಟಿದೆಯಲ್ಲ, ಸುಸ್ತಾಗ್ಬಿಟ್ಟಿದ್ರು ಅವರು. ಹೆಪ್ಪು ಕಟ್ಟಿದ್ದು ರಕ್ತ ಏನಾಯಿತು, ಸಂಚಾರ ಆಯಿತು, ಹೋಗ್ತಾನೆ ಇತ್ತು ಎಡಕ್ಕೆ. ವೇಲ್ ತಗದೆ ಬುರ್ಕ ಒಳಗಡೆಯಿಂದ ತೆಗೆದು ಏನು ಮಾಡಿದೆ, ಸುತ್ತಬಿಟ್ಟೆ. ಹೋಗ್ಲಿ ಕಣ್ರಿ, ಕಣ್ಣು ಮುಚ್ಕೊಳ್ಳಿ ನೀವು ಅಂದ್ಕೊಂಡು. ಆಮೇಲೆ ಏನಾಯಿತು, ಒಳಗಡೆ ಹೋದಾಗ ಮಂಜುನಾಥ್ ಸಾರೇ ಬಂದರು. ಇದೇನಿದು ಅಂತ ಹೇಳಿದ್ರು. ಸರ್ ಅದೇನೋ ಆಗಿತ್ತು, ಗ್ಲಾಸ್ ಇದಾಗಿ ನೀವು ಒಳಗಡೆ ತಗೊಂಡು ಹೋಗಿ. ಇಲ್ಲ ಅಮ್ಮ, ಇದು ಚುಚ್ಚಿ ಈ ಥರ ಬೇಗಕ್ಕೆ ಏನು ಮಾಡಿದ್ದೆ, ಹಿಂಗೆ ಎಳ್ದ್ಬಿಟ್ಟಿದೆ. ಆಮೇಲೆ ಏನೋ ಮಾಡಿದ್ದೀರಾ ಅನ್ನೋದು. ಸರ್ ಒಂದೇ ಒಂದು ತಪ್ಪು ಸರ್ ನಂದು, ನಾನು ಅಲ್ಲಿ ಕಲ್ತಿದ್ದೆ, ನಮ್ಮ ಯಜಮಾನ್ರು ಉಳಿಸ್ಕೋಬೇಕು ಅಂತ ನಾನು ಈ ಥರ ಮಾಡಿದ್ದೀನಿ. ನನ್ನ ಮೈದಾ ಅತ್ತೆ ಎಲ್ಲ ಇದ್ದಾರೆ, ಕ್ಷಮಿಸಿ ಸರ್, ನೀವು ಬೇರೆಯವ್ರು ಏನು ಹೇಳ್ಬೇಡಿ ಸರ್ ಅಂತ ಕಾಲು ಹಿಡ್ಕೊಂಡು ಹೋಗಿ. ಅಲ್ಲಿ ಇಲ್ಲಿ ಹೆಪ್ಪು ಕಟ್ಟಿದ್ದು ರಕ್ತ ಏನಾಗಿದೆ ಪೂರ್ತಿ ಹೊರಟೋಗಿದೆ. ಒಳಗಡೆ ಹೋದಕ್ಷಣ ಅವ್ರೇನು ಮಾಡಿದ್ರು ಗೊತ್ತಾ, ನನಗೆ ಕರೆದು ಒಂದು ವಿಡಿಯೋ ಮಾಡಿದ್ರು, ಇದೇ ವಿಡಿಯೋ ಅದು. ಆಮೇಲೆ ಅಂದರು, ವೆರಿ ಗುಡ್, ಈ ಕೆಲಸ ನಾನು ಪ್ರತಿಯೊಬ್ಬರಿಗೂ ಮಾಡಬೇಕು. ಅವತ್ತು ನನಗೆ ಒಂದು ಧೈರ್ಯ ಬಂತು, ಇನ್ಮೇಲೆ ಯಾಕೆ ನಾನು ಆರೋಗ್ಯ ಕೊಡಬಾರ್ದು, ಬಟ್ಟೆ ಅಂಗಡಿ ಸ್ಟಾರ್ಟ್ ಮಾಡೋದಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಏನು ಮಾಡಿದೆ, ಎಷ್ಟೋ ಜನ ಅಂಗಡಿ ಬರ್ತಿದ್ರು, PCOD ಪ್ರಾಬ್ಲಮ್, ಅದಕ್ಕೆ ಸರ್ಚ್ ಮಾಡಿದೆ, ಏನು ಕೊಡಬೇಕು ಇದಕ್ಕೆ, ಅದಕ್ಕೆ ಯೋಚನೆ ಮಾಡಿದೆ. ಅದಕ್ಕೆ ಪ್ರತಿಯೊಂದು ಲೇಡೀಸ್ಗೆ ಏನು ಮಾಡಿದೆ, ಒಂದು ಬೋರ್ಡ್ ಥರ ಹಾಕಿದೆ, PCOD ಪ್ರಾಬ್ಲಮ್ಗೆ ನನ್ನ ಹತ್ರ ಇದೆ ಅಂತ. ಮಕ್ಕಳಿಲ್ಲ ಅಂತ ಹೇಳ್ಕೊಂಡು ಥೈರಾಯ್ಡ್ ಇದ್ರೆ ಮಕ್ಕಳಾಗಲ್ಲ ಅಂತ. ಅದಕ್ಕೆ ಮತ್ತೆ ಏನು ಮಾಡಿದೆ, ಅಂಗಡಿ ಇರೋ ಗಂಟ ನಾನು ಸ್ವಲ್ಪ 4-6 ಜನಕ್ಕೆ ನಾನು ಪ್ರಚಾರ ಮಾಡಬೇಕು, ಓದ್ರು ಹೋಗ್ಲಿ ಪರವಾಗಿಲ್ಲ ಅಂದ್ಬಿಟ್ಟು ಅಂಗಡಿಲಿದ್ದೆ. ಮಕ್ಕಳಾಗಕ್ಕೆ ಒಂದು ಸ್ವಲ್ಪ ಕೊಟ್ಟೆ. ಆ ಥರ ಮಾಡ್ತೀನಿ. ಆಮೇಲೆ ಸ್ಟ್ರೋಕ್ ಪ್ರಾಬ್ಲಮ್ಗೆ ಪಲಂಗೂರ್ಗೆ ಹೋಗ್ಬೇಕು, ಮತ್ತು ಮದ್ದೂರ್ಗೆ ಹೋಗ್ಬೇಕು, ಅಲ್ಲೆಲ್ಲ ಇದು ಮಾಡ್ತಾರೆ. ಆಮೇಲೆ ಏನು ಮಾಡಿದೆ, ನಾನು ಯಾಕೆ ಇದು ಮಾಡಬೇಕು, ಅದಕ್ಕೆ ನಾನೇನು ಮಾಡಿದೆ, ಒಬ್ಬರಿಗೆ ಕೊಟ್ಟೆ. ಅವ್ರು ಒಂದು ಸ್ವಲ್ಪ ರೆಡಿ ಆದರು, ಒಂದು ಸ್ವಲ್ಪ ಮೈಂಡಲ್ಲಿತ್ತು. ಇವಾಗ ಒಂದು ಸ್ವಲ್ಪ ಇವಾಗ ಗಣೇಶ ಹಬ್ಬ ಬಂತು ನೋಡಿ,
ಮೊನ್ನೆ ಹೋಗ್ತಾ ಕಾರಲ್ಲಿ ಮತ್ತೆ ಹೆದರಿಕೆ ಆಯಿತು ನನಗೆ. ಯಾಕೆ ಅಂದ್ರೆ ಅದಕ್ಕೆ ಹೆದರಿಕೆ ಅನ್ನೋದನ್ನೇ ಒಂದು ಭಯ ಜಾಸ್ತಿ ನನಗೆ. ನಮ್ಮ ಯಜಮಾನರು ಇದು ಸ್ಕ್ರಾಪ್ ಮರ್ಚೆಂಟ್, ಅವರು ಕಬ್ಬಣನ ಬಿಸಿಲೆಲ್ಲ ತಗೊಂಡು ಬರೋದು, ಇದು ಮಳೆಯಲ್ಲಿ ನೆನೆಯೋದು, ಆ ಥರ ಮಾಡೋದು. ಸ್ವಲ್ಪ ದುಡ್ಡು ಆಸೆ ಜಾಸ್ತಿ. ಅವ್ರಿಗೆ ಏನು ಮಾಡೋದು, ಸ್ಟ್ರೋಕ್ ಆಗಿತ್ತು. ಮನೆಗೆ ಬಂದಿದ್ದಾರೆ, ಎಕ್ಸ್ ಪವರು ನೋನಿ ಇವೆಲ್ಲ ತಂದಿದ್ದಾರೆ. ನಮ್ಗೆ ಅರ್ಜೆಂಟ್ ಯಾರಿಗೋ ಚೆನ್ನೈಗೆ ಪಾರ್ಸಲ್ ಹಾಕಬೇಕು, ತಂದು ತಗೊಂಡು ಕೊಡಿ ಅಂದರೆ ತಂದು ಮಾಡಿಬಿಟ್ಟು ಕಾಫಿ ಕೊಡಿ ಅಂತ ಕೇಳಿದ್ರು. ಕಾಫಿ ಕೊಟ್ಟರೆ ಕೈಯಿಂದ ಲೋಟ ಬಿದ್ದಿತ್ತು. ವಿದೇಶಿ ನಾನು ಮಾಡಿ ಯಾಕ್ರಿ ನಿಮ್ಗೇನ್ರಿ ಬಂದಿದ್ದು ಅಂದ್ಬಿಟ್ಟು ಕೋಪದಿಂದ ಮುಂದೆ ಕೊಟ್ಟರೆ ಈ ಬಾಯಿ ಬಂದು ಹಿಂಗೆ ಹೋಗ್ತಾ ಇದೆ, ಕೈ ಬಂದು ಹಿಂಗಾಗಿತ್ತು. ನಾನೇನು ಮಾಡಿದೆ, ಮೊದಲು ಚೆನ್ನೈಗೆ ಅವ್ರಿಗೆ ಕಾಲಕ್ಕೆ ಇಟ್ಕೊಳ್ಳೋದ ಬಾಕ್ಸ್ ಹೊಡೆದು ಅವ್ರಿಗೆ ಏನು ಮಾಡಿದೆ, ಎಕ್ಸ್ ಪವರ್ ನೋಡಿ ತುಳಸಿ ಡ್ರಾಪ್ ಇದೆಯಲ್ಲ, ಈ ತುಳಸಿ ಡ್ರಾಪ್ ಏನು ಮಾಡಿದೆ ಮೈಗೆಲ್ಲ ಹಚ್ಬಿಟ್ಟೆ, ಕೈಗೆ ಕಾಲಿಗೆ ಬಾಯಿಗೆ ಹಾಕಿದೆ. ಒಂದು ಸ್ವಲ್ಪ ಈ ತುಟಿ ನನಗೆ ಬರ್ತಾ 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 ಇಲ್ಲಿ ಬರ್ತು, ಕಂಪ್ಲೀಟ್ ತುಂಬ ಸುತ್ತಬಿಟ್ಟೆ. ಸುತ್ತಿ ಏನು ಮಾಡಿದೆ, ಮಲಗಿಸಿ ನನ್ನ ಮೈದ್ರಿಗೆ ಫೋನ್ ಮಾಡಿದೆ, ಪಲಂದೂರಿಗೆ ಕರ್ಕೊಂಡು ಹೊರಟೋದ್ರು. ಹೋಗಿ ಅವ್ರು ಏನು ಮಾಡಿದ್ರು, ಕುದಿಸ್ಲಿಕ್ಕೆ ಅನ್ನನೂ ಜ್ಯೂಸ್, ಹಸ್ರದ್ದು ಜ್ಯೂಸ್ ಇದೆಲ್ಲ ಅದು ಕುಡಿಸ್ಬಿಟ್ರು. ಅವ್ರಿಗೆ ಒಂದೇ ಸಲ ಏನಾಯ್ತು, ಬಿ ಪಿ ಡೌನ್ ಆಗಿ ಕಣ್ಣು ಮುಚ್ಚಿಬಿಟ್ರು. 4 ಜನ ಎತ್ಕೊಂಡು ಬಂದು ಹಾಕ್ಬಿಟ್ರು ಅಲ್ಲಿ. ನಾನು ಮೇಲ್ಗಡೆ ನಿಂತಿದ್ದೀನಿ, ನನ್ನ ಸೊಂಟನೇ ಬಿದ್ದಿತ್ತು. ನನ್ನ ಗಂಡನಿಗೆ ನಾನು ಬಚಾಯಿಸ್ಕೊತಾ ಇದ್ದೀನಿ ಅಂತ ಕೆಲಸ ಮಾಡಿಬಿಟ್ರಲ್ಲ ಅವಾಗ ಅಂತ. ಅವರು ಅಲ್ಲಿ ಪಲಾವ್ನವರು ಉಪ್ಪು ಕೊಡಬಾರ್ದು, ಉಪ್ಪು ಮೆಣಸು ಏನು ಕೊಡಬಾರ್ದು. ನಾನಂದೆ ರುಚಿ ಇಲ್ಲಂದ್ಮೇಲೆ ಮನುಷ್ಯ ಇರ್ತಾನ. ಅದು ಕೂತ್ಕೊಂಡು ಯೋಚನೆ ಮಾಡಿದೆ. ನನ್ನ ಡಾಕ್ಟ್ರು ಮಂಜುನಾಥ್ ಸರ್ ಇದ್ದಾರೆ, ಜಿಂಕ ಹಾಸ್ಪಿಟಲ್, ಅವ್ರಿಗೆ ಫೋನ್ ಮಾಡಿದೆ. ಅಳ್ತಾ ಫೋನ್ ಮಾಡಿದೆ, ಸರ್ ಈ ಥರ ಇದೆಯಲ್ಲ, ಏನು ಮಾಡಬೇಕು ಸರ್, ಈ ಥರ ಹೇಳ್ಬಿಟ್ಟಿದ್ದಾರೆ, ರುಚಿ ಬೇಕಲ್ವಾ ಸರ್ ಮನುಷ್ಯನಿಗೆ ಅಂದ್ಬಿಟ್ಟು ಎಲ್ಲ ಕೇಳ್ಕೊಡ್ತಾರಲ್ಲ. ಮನೆ ತುಂಬ ಕೂತಿದ್ರು. ಮೇಲ್ಗಡೆ ಹೋಗಿ ಕೇಳಿದೆ, ಯಾರಿಗೂ ಹೇಳ್ಬೇಡ, ನೀನು ಒಂದು ಕೆಲಸ ಮಾಡು, ಉಪ್ಪು ಮೆಣಸು ಎರಡುವೆ ಗಂಜಿಲ್ ಹಾಕಿ ರೂಮಲ್ಲಿ ಯಾರಿಗೂ ಬಿಡಬೇಡ, ನೀನೇ ಹೋಗು ಅಂತ. ನಮಗೆ ರೂಮಲ್ಲೂ ಬಿಡ್ತಾ ಇಲ್ಲ. ಆಮೇಲೆ ಏನು ಮಾಡಿದೆ, ಹೋಗಿ ಏನು ಮಾಡಿದೆ, ಒಂದು ಸ್ವಲ್ಪ ಏನು ಮಾಡಿದೆ, ಕಳ್ತಾನಿಂದ ಹಾಕಿ ಅವ್ರಿಗೆ ಒಂದೊಂದು ಸ್ಪೂನ್ ಕೊಟ್ಟೆ. ಆಟೋಮೆಟಿಕ್ ಕಣ್ಣು ತೆಗೆದ್ರು. ಕಣ್ಣು ತೆಗೆದ ಮೇಲೆ ಏನು ಮಾಡಿದೆ, ಅದನ್ನೇ ಕೊಡೋಕ್ಕೆ ಶುರು ಮಾಡಿದೆ. ಆಮೇಲೆ ಅವ್ರಿಗೆ ಮಸಾಜ್ಗೆ ಈ ಸಾಸಿವೆ ಕಾಳು ಇದಿದೆ, ಸಾಸಿವೆ ಆಯಿಲ್ ಇದೆಯಲ್ಲ, ಅದರಲ್ಲಿ ಉಪ್ಪು ಹಾಕಿ ಸಾಲ್ಟ್ ಉಪ್ಪು ಮಸಾಜ್ ಮಾಡೋಕ್ಕೆ ಶುರು ಮಾಡಿದೆ. ಈ ತುಳಸಿ ಡ್ರಾಪಿಂದ ಆಟೋಮೆಟಿಕ್ ಇವಾಗ ಸೌದಿ ಅರೇಬಿಯಾದಲ್ಲಿ ಇದು ನಾನು ಅರ್ಕೆ ಕಟ್ಕೊಂಡಿದ್ದೆ, ಸೌದಿ ಅರೇಬಿಯಾದಿದ್ದಾರೆ. ಒಂದು ಮಾಮೂಲಿ ಮನುಷ್ಯ ಆದ್ರೂ ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ದೇವರು ಇದ್ದಾನೆ, ಅದ್ರ ಜೊತೆಲಿ ನಾವು ನಮ್ಮ ಬುದ್ಧಿನ ಉಪಯೋಗಿಸ್ಬೇಕು. ನಾವೊಂದು ಯಾಕಂತ ಹೇಳಿದ್ರೆ ಒಂದು 5,000 ಕಾಲದಿಂದಲೇ ಋಷಿಮುನಿಗಳ ಕಾಲ ಇವ್ರು ಮಾಡಿರೋದೇ ಇದು ಆಯುರ್ವೇದ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎದ್ರುಕೊಂಡು ಆಸ್ಪತ್ರೆಗೆ ಹೋಗ್ತೀವಿ. ಒಂದು ಶುಗರ್ ಏನು ಮಾಡ್ತಾರೆ, ನೀವು ಸಾಯಗಂಟ ಯೂಸ್ ಮಾಡಿ ಅಂತಾರೆ. ಮೇಡಮ್ ಅಂದರು ಅವತ್ತು 100 ಜನಕ್ಕೆ ಜಮ್ಸ್ ಕೊಟ್ಟಿದೆ, 100 ಜನಕ್ಕೆ ಮೆಡಿಷನ್ ಕೊಟ್ಟಿದೆ. ಇದು ಒಂದು ಆಯುರ್ವೇದ ಅನ್ನೋದು. ನಾನು ಸೀಬೆಕಾಯಿ ಜ್ಯೂಸ್ ಜೊತೆಲಿ ಒಂದು ಅದು ಡಯಾಬಿಟಿಕ್ ಕೊಡ್ತೀನಿ, ಆಟೋಮೆಟಿಕ್ 500 ಇರಲಿ 100 ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಆ ಥರ ತುಂಬ ಚೆನ್ನಾಗಿದೆ. ಥೈರಾಯ್ಡು ಅಷ್ಟೇ, ನನಗೆ ಇಷ್ಟು ಬಂದಿತ್ತು. ನಾನು ಆಟೋಮೆಟಿಕ್ ಯೂಸ್ ಮಾಡ್ತಾ ನನಗೆ ಒಂದು ಚೆನ್ನಾಗಿ ಗೊತ್ತಾಗ್ತು, ಇದಕ್ಕೆ ಥೈರಾಯ್ಡ್ ಯಾವ ಥರ ಆಗುತ್ತೆ. ಥೈರಾಯ್ಡ್ ಬಂದರೆ ಲೇಡೀಸು ಆಗಲಿ ಜೆಂಟ್ಸೇ ಆಗಲಿ ಅವ್ರೇನು ಮಾಡ್ತಾರೆ, ನನಗೆ ಪೈಲ್ಸ್ ಇಲ್ಲ ಅಂತ. ಆಟೋಮೆಟಿಕ್ ಥೈರಾಯ್ಡ್ ಇರೋರಿಗೆ ಪೈಲ್ಸ್ ಖಂಡಿತ ಇದ್ದೇ ಇರ್ತದೆ. ಪೈಲ್ಸ್ ಇದೆ ಅನ್ನಷ್ಟರಲ್ಲಿ ಕನ್ಫರ್ಮ್ ಆಗಿ ಅವ್ರಿಗೆ ಕ್ಯಾನ್ಸರ್ ಬಂದೇ ಬರ್ತದೆ. ಅದನ್ನ ನಾನು ನಮ್ಮ ಮನೇಲೆ ಕೊಟ್ಟು ನಾನು ಯೂಸ್ ಮಾಡಿದ್ದೀನಿ. ನಾನು ಎಷ್ಟೋ ಜನಕ್ಕೆ ಆಲ್ರೆಡಿ ನಾನು ವಯಸ್ಸು ಬಂದು ಇವಾಗ 39, 5 ವರ್ಷದಿಂದ ಇದು ಮಾಡ್ತಾ ಇದ್ದೀನಿ. ದೇವ್ರ ಯತ್ನದಿಂದ ನಾನು ಯಾವುದೇ ಒಂದು ದೇವಸ್ಥಾನನೇ ಆಗಲಿ, ನಮ್ಮ ದರ್ಗಾನೇ ಆಗಲಿ, ಯಾವುದೇ ಆಗಿರಲಿ, ಯಾಕಂದರೆ ನಾನು ಒಂದು ಹಳ್ಳಿಗೆ ಹುಟ್ಟು ಬೆಳೆದವಳು. ಸಿದ್ದರಾಮಯ್ಯ ಅವ್ರ ಏರಿಯಾದಿಂದ ನಮ್ಮ ಏರಿಯಾಕ್ಕೆ 4 ಕಿಲೋಮೀಟರ್. ಅವ್ರ ಜೊತೆಯಲ್ಲಿ ನಾನು ಅವಾಗ ಅವರು ಇವರಿದ್ರು ಪಂಚಾಯತ್ ಲೀಡರು, ನಮ್ಮ ತಾತನೂ ಇದು ನಮ್ಮ ಅಪ್ಪ ಇದ್ದಾರಲ್ಲ ಅವ್ರಿಗೆ ಜೊತೆಲಿ ಫ್ರೆಂಡ್ಸ್ ಇದ್ರು. ನಮ್ಗೆ ಗೊತ್ತಿಲ್ಲ. ಇವಾಗ ಹೋಗಿ ಮಾತಾಡಿಸ್ಬೇಕು ಅಂದ್ರೆ ನಾನು ಏನಂತ ಹೇಳಿ, ಇವಾಗ ನನ್ನ ಜೊತೆಲಿ ಓದ್ತಿರೋ ಹುಡುಗಿರು ತುಂಬ ಚೆನ್ನಾಗಿ ಕೆಲಸಕ್ಕೆ ಸೇರಿದ್ದಾರೆ. ಆದರೆ ನನ್ನ ಅದೃಷ್ಟ ಏನಂದ್ರೆ ಸಮಾಜ ಸೇವೆಗೆ ಮಾಡಬೇಕು, ಆ ಥರ ಇದೆ. ನಿಮ್ಗೆ ಯಾರಿಗಾದ್ರೂ ನನ್ನಿಂದ ಹೆಲ್ಪ್ ಬೇಕು ಅಂತ ಹೇಳಿದ್ರೆ
ನಾನು ಬೇಕಾದ್ರೆ ನನ್ಗೆ ಎಷ್ಟು ಗೊತ್ತಿದೆ, ನಾಲೆಜ್ ಎಷ್ಟಿದೆ ಅಷ್ಟನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ನನ್ನಿಂದ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬೇಕು. ಯಾಕಂತ ಹೇಳಿದ್ರೆ ನನ್ಗೆ ಎಷ್ಟು ಬರ್ತದೆ, ಯಾಕಂದ್ರೆ ಕನ್ನಡ ಮಾತಾಡೋದೇ ನಾವು ಜಾಸ್ತಿ, ಎಷ್ಟು ಬಂದಿದೆ ಅಷ್ಟು ತಿಳಿಸ್ತಾ ಇದ್ದೀನಿ. ನಮ್ಮ ಮಂಜು ಮೇಡಮ್ ಅವ್ರಿಗೆ